ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದಾಗಿದೆ. ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೇರವಾಗಿ ಕರೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದಾಗಿದೆ. ನಿಮ್ಮ ಪ್ರಶ್ನೆಗಳನ್ನು ಆಲಿಸಿ ಅದಕ್ಕೆ ಉತ್ತರಿಸಲು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಅಂಜಲಿ ರಾಮಣ್ಣ, ಕಾನೂನು ತಜ್ಞರು. ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ನಾನು ನಿಮಗೆ ಹೇಳಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮದ್ಯ ವ್ಯಸನಿಗಳ ಮಕ್ಕಳ ಸಮಸ್ಯೆ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಜೊತೆಗೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿರುತ್ತೆ, ಕಾನೂನಾತ್ಮಕವಾಗಿ ಏನೆಲ್ಲ ಸಲಹೆ ಸೂಚನೆಗಳು ನಿಮಗೆ ಸಿಗಬಹುದಾಗಿದೆ, ಕಾನೂನು ಇದರ ಬಗ್ಗೆ ಏನು ಕ್ರಮವನ್ನು ಕೈಗೊಳ್ಳಬಹುದಾಗಿದೆ, ಸರ್ಕಾರದಿಂದ ಇದಕ್ಕೆ ಏನಾದರೂ ಹೆಲ್ಪ್ ಆಗುತ್ತಾ, ಇನ್ನು ಮದ್ಯ ವ್ಯಸನಿಗಳ ಮಕ್ಕಳ ಮಾನಸಿಕ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ, ಮಾನಸಿಕವಾಗಿ ಏನೆಲ್ಲ ಪರಿಣಾಮಗಳನ್ನು ಅವರು ಎದುರಿಸಬೇಕಾಗತ್ತೆ. ಸೊ ಇದರ ಕುರಿತಾಗಿ ಮಾಹಿತಿಯನ್ನು ನೀಡ್ತೀವಿ. ಜೊತೆಗೆ ಹೆಲ್ಪ್ ಲೈನ್ ಅಂತ ಏನಾದರೂ ಇದೆಯಾ, ಸೊ ಇದ್ರ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಮದ್ಯ ವ್ಯಸನಿಗಳ ಮಕ್ಕಳ ಸಮಸ್ಯೆಗಳು ಅಂದರೆ ಯಾವೆಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಮಕ್ಕಳು ಎದುರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ಈ ಸಮಸ್ಯೆಗಳು ಅಂತ ಬಂದರೆ ನೀವು ಯಾವ ಸಮಸ್ಯೆನ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ನಾನು ನೇರವಾಗಿ ವಿಷಯಕ್ಕೆ ಬರೋದಕ್ಕೆ ಮೊದಲು, ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ದೂರದರ್ಶನಕ್ಕೆ ಬರುವಾಗ ನಾನು ಟ್ಯಾಕ್ಸಿಲಿ ಬರ್ತಾ ಇದ್ದೆ. ನನಗೆ ಮಂಜುನಾಥ್ ಅಂತ ಒಬ್ರು ಡ್ರೈವರು ಸಿಕ್ಕಿದ್ರು. ಅವರ ಜೊತೆ ಹೀಗೆ ಮಾತುಕತೆ ಆಡುವಾಗ ಆತ ಈ ಒಂದು ಸಮಸ್ಯೆಯ ಬಗ್ಗೆ ಸಾಕಷ್ಟು ನನಗೆ ಮಾಹಿತಿಯನ್ನು ಕೊಟ್ಟು ಜ್ಞಾನವನ್ನು ಹೆಚ್ಚಿಸಿದ್ರು ಅಂತಾನೆ ಹೇಳಬೇಕು. ಅವರು ಒಂದು 10 ಘಟನೆಗಳಲ್ಲಿ ಒಂದು ಘಟನೆ ನನಗೆ ಮನಸ್ಸಿಗೆ ಮುಟ್ಟಿದ್ದಂದ್ರೆ, ಅವರ ಜೊತೆ ಹುಟ್ಟಿ ಬೆಳೆದು ಬಾಲ್ಯವನ್ನು ಕಳೆದ ಅವರ ಗೆಳೆಯ ಚಿಕ್ಕ ವಯಸ್ಸಿಂದಾನೇ ಈ ಕುಡಿತದ ಚಟಕ್ಕೆ ಬಿದ್ದಿದ್ರಂತೆ. ಇವರೆಲ್ಲರೂ ಎಷ್ಟೇ ಏನೇ ಒಂದು ಅಡ್ವೈಸ್ ಮಾಡಿ ಅವರಿಗೆ ಅದರಿಂದ ಹೊರಗೆ ತರಕ್ಕೆ ಪ್ರಯತ್ನ ಪಟ್ಟರು ಸಹ ಆಗಿರ್ಲಿಲ್ವಂತೆ. ಅವ್ರ ಮನೆಯವರು ಮದ್ವೆ ಮಾಡಿದ್ರೆ ಹೆಂಡತಿ ಸರಿ ಮಾಡ್ತಾಳೆ ಅನ್ನೋ ಒಂದು ಉದ್ದೇಶ ಒಳ್ಳೇದು, ಆದ್ರೆ ಅದು ತಪ್ಪು ಕಲ್ಪನೆ. ಅದರಿಂದ ಮದ್ವೆ ಮಾಡಿದ್ರಂತೆ. ಈಗ ಆ ಮನುಷ್ಯನಿಗೆ 2 ಮಕ್ಕಳಿದ್ದಾರಂತೆ, ಒಂದು ಗಂಡು ಒಂದು ಹೆಣ್ಣು. ಈಗಲಾದ್ರೂ ನೀನು ಮದ್ವೆ ಆಯ್ತಲ್ಲ, ಈಗಲಾದ್ರೂ ಬಿಡು ಅನ್ನೋದಕ್ಕೆ ಆ ಮನುಷ್ಯ ಹೇಳ್ತಾರಂತೆ, ಗಂಡು ಹುಡುಗ ಹೇಗಿದ್ರು ನಡೆಯುತ್ತೆ, ಸರ್ಕಾರಿ ಸ್ಕೂಲಲ್ಲಿ ಓದ್ಕೋತಾನೆ, ಹೆಣ್ಣು ಮಗುನ ಸರ್ಕಾರ ನೋಡ್ಕೊಳತ್ತೆ, ನೀವು ನನ್ನ ವಿಷಯಕ್ಕೆ ಬರಲೇಬೇಡಿ ಅಂತ ಹೇಳ್ತಾನಂತೆ. ಹೀಗೆ ಬೇಜವಾಬ್ದಾರಿ ಪಾಲಕರನ್ನ ಎಚ್ಚರಿಸುವ ಮತ್ತು ಶಿಕ್ಷಣ ಒಂದೇ ಮಗುವಿನ ಬೆಳವಣಿಗೆ ಅಲ್ಲ, ಅದರ ಹೊರತಾಗಿಯೂ ಅಂತಹ ಮಕ್ಕಳು ಸಾಕಷ್ಟು ತೊಂದರೆಗೆ ಸಿಕ್ಕೊಂಡಿರ್ತಾರೆ ಮಾನಸಿಕವಾಗಿ ಅನ್ನೋದಕ್ಕೆ ಈ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಾ. ಮಂಜುನಾಥ್ಗೆ ಒಂದು ಸಣ್ಣ ಥ್ಯಾಂಕ್ಸ್ ಹೇಳ್ತಾ ನಿಮಗೂ ಧನ್ಯವಾದಗಳನ್ನ ಹೇಳ್ತೀನಿ. ಏನಂದ್ರೆ, ನಾವು ಈಗ ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಮದ್ಯಪಾನ ಚಟಕ್ಕೆ ಬಿದ್ದಿದ್ದಾನೆ ಅಂದ್ರೆ, ಅಯ್ಯೋ ಅವನು ಏನೇನೋ ಕೆಟ್ಟಾಗಿ ಮಾತಾಡ್ತಾನೆ, ಅವನ ಸಹವಾಸ ಸರಿಗಿಲ್ಲ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಅವನ್ನ ದೂರ ಮಾಡ್ಬಿಟ್ಟು ನಾವು ನಮ್ಮನ್ನ ರಕ್ಷಿಸ್ಕೊಳ್ತೀವಿ. ಮತ್ತು ಮದ್ಯಪಾನದ ದುಷ್ಪರಿಣಾಮ ಅಂದ ತಕ್ಷಣ ಕ್ಯಾನ್ಸರು, ಇನ್ನೇನೋ ಒಂದು ಕಾಯಿಲೆ, ಆಸಿಡಿಟಿ, ಆಮೇಲೆ ಲಿವರ್, ನಮ್ಮ ಜಠರದ ಸಮಸ್ಯೆ, ದೇಹದ ಒಳಭಾಗ ಎಲ್ಲ ಹಾಳಾಗೋಗುತ್ತೆ, ಹಾಗೆ ಹೀಗೆ ಅಂತ ಮದ್ಯಪಾನದ ದುಷ್ಪರಿಣಾಮವನ್ನ ಹೇಳ್ತೀವಿ. ಬಡತನ ಬಂದ್ಬಿಡುತ್ತೆ, ದುಡ್ಡು ಖರ್ಚು ಮಾಡ್ತಾರೆ. ಸೊ ದುಷ್ಪರಿಣಾಮಗಳಲ್ಲಿ ನಾವು ಮುಖ್ಯವಾದ ದುಷ್ಪರಿಣಾಮದ ಬಗ್ಗೆ ಗಮನವೇ ಕೊಟ್ಟಿಲ್ಲ. ಅದು ಅಂದರೆ ಮದ್ಯಪಾನ ಮಾಡ್ತಕ್ಕಂತಹ ತಂದೆ ತಾಯಿಯ ಮಕ್ಕಳು ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತಾರೆ, ಅವರ ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಪರಿಸ್ಥಿತಿ ಏನಿರುತ್ತೆ, ಅದು ಮುಖ್ಯವಾದ ದುಷ್ಪರಿಣಾಮ. ಆ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಅವೇರ್ನೆಸ್ ಬರ್ತಾ ಇದೆ. ಬಹಳಷ್ಟು ಸಮಸ್ಯೆಗಳನ್ನ ಆ ಮಕ್ಕಳು ಅನುಭವಿಸ್ತಾ ಇರೋದನ್ನ ಕಣ್ಣಾರೆ ಕಂಡಿದ್ದೀನಿ. ಸಾಕಷ್ಟು ಪ್ರಕರಣಗಳು ನನ್ನ ಮುಂದೆ ನಡೆದಿದೆ. ಅದರ ಬಗ್ಗೆ ನಾವು ಈ ದಿನ ಹೆಚ್ಚಿನ ಮಾತುಗಳನ್ನ ಆಡ್ತಾ ಹೋಗ್ಬೇಕಾಗುತ್ತೆ. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮದ್ಯ ವ್ಯಸನಿಗಳ ಮಕ್ಕಳ ಸಮಸ್ಯೆ ಮತ್ತು ಪರಿಹಾರದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಫೆಬ್ರವರಿ 11ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ಇಡೀ ಜಗತ್ತಿನಲ್ಲಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಈ ವರ್ಷವೂ ಕೂಡ ಹಲವಾರು ಸಂಘ ಸಂಸ್ಥೆಗಳು, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ನಮ್ಮ ದೂರದರ್ಶನ ಚಂದನ ವಾಹಿನಿಯ ಮುಖಾಂತರವಾಗಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮದ್ಯ ವ್ಯಸನಿಗಳ ಮಕ್ಕಳ ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ, ಮಾನಸಿಕವಾಗಿ ಎಷ್ಟು ಅವರು ಅನುಭವಿಸಬೇಕಾಗತ್ತೆ, ಮಾನಸಿಕವಾಗಿ ಅವರು ಕುಗ್ಗು ಹೋಗ್ತಾರೆ, ಅಂತಹ ಸಂದರ್ಭದಲ್ಲಿ ಅವರ ಮಾನಸಿಕ ಸ್ಥಿತಿಯನ್ನ ಹತೋಟಿನಲ್ಲಿ ಇಟ್ಕೊಳ್ಳುವಂತಹ ಪರಿಸ್ಥಿತಿ ಹೇಗಿರಬೇಕಾಗತ್ತೆ, ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಸಿಗುತ್ತೆ, ಆ ಪರಿಹಾರವನ್ನ ಪಡ್ಕೊಳ್ಳುವಂತಹ ಬಗೆ ಹೇಗೆ, ಇದ್ರ ಕುರಿತಾಗಿ ಒಂದು ಪುಟ್ಟ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಬರ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತ ಏನಾದರೂ ಪ್ರಶ್ನೆಗಳಿರ್ಬೋದು, ಡೌಟ್ ಇರ್ಬೋದು, ನೀವು ಕೂಡ ಕರೆ ಮಾಡಬಹುದಾಗಿದೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ.
ಇವತ್ತು ನಮ್ಮೊಟ್ಟಿಗೆ ಎಕ್ಸ್ಪರ್ಟ್ ಆಗಿರುವಂತಹ ಅಂಜಲಿ ರಾಮಣ್ಣ ಅವರಿದ್ದಾರೆ. ನಿಮ್ಮ ಪ್ರಶ್ನೆಗಳನ್ನು ಆಲಿಸ್ತಾರೆ, ಆ ಪ್ರಶ್ನೆಗಳಿಗೆ ತಕ್ಕಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಇನ್ನು ಮಾನಸಿಕವಾಗಿ ಮಕ್ಕಳು ತುಂಬಾನೇ ಕುಗ್ಗಿ ಹೋಗ್ತಾರೆ. ಯೂಶಲಿ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ತಂದೆ ಕುಡಿತಾ ಇದ್ರೆ ಮಾನಸಿಕವಾಗಿ ಒಂದು ರೀತಿಯಾದಂತಹ ಹಿಂಸೆ ಆದರೆ, ತಂದೆ ತಾಯಿ ಇಬ್ಬರೂ ಕುಡಿತದ ಚಟಕ್ಕೆ ಒಳಗಾದ್ರೆ ಮಾನಸಿಕ ಸ್ಥಿತಿ ಇನ್ನಷ್ಟು ಹತೋಟಿಯನ್ನು ಕಳ್ಕೊಳ್ಳುತ್ತೆ. ಸೊ ಇಂಥ ಪರಿಸ್ಥಿತಿನಲ್ಲಿ ನೀವು ಅಂಥವ್ರಿಗೆ ಏನೊಂದು ಅವೇರ್ನೆಸ್ನ ಮೂಡಿಸೋಕೆ ಇಷ್ಟಪಡ್ತೀರಾ? ನೋಡಿ, ಬಹುಶಃ ನಮ್ಮ ಕರ್ನಾಟಕದಲ್ಲಿ ಹೀಗೆ ಮದ್ಯಪಾನ ವ್ಯಸನಕ್ಕೆ ಒಳಗಾದಂತಹ ತಂದೆ ತಾಯಿಗಳ ಮಕ್ಕಳು ಅನುಭವಿಸಿರ್ತಕ್ಕಂತಹ ಸಮಸ್ಯೆಗಳನ್ನ ಜನರಿಗೆ ಮುಟ್ಟಿಸಬೇಕು ಮತ್ತು ಅಂತಹ ತಂದೆ ತಾಯಿಗಳನ್ನ ಎಚ್ಚೆತ್ತುಕೊಳ್ಳೋ ಹಾಗೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳ ತುಂಬಾ ಗಾಢವಾಗಿ, ಆಳವಾಗಿ, ಅಗಲವಾಗಿ ಮತ್ತು ತುಂಬಾ ಅದರ ಬಗ್ಗೆಯೇ ದೇನಿಸಿಕೊಂಡು ಕೆಲಸ ಮಾಡ್ತಾ ಇರೋದು ಅಂದರೆ ಉಡುಪಿಯ ಡಾಕ್ಟರ್ ಬಾಳಿಗ ಸ್ಮಾರಕ ಆಸ್ಪತ್ರೆ. ಅದರಲ್ಲಿ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ನನ್ನನ್ನು ಈ ಸಮಸ್ಯೆಗಳ ಬಗ್ಗೆ ನನ್ನ ಗಮನವನ್ನು ಸೆಳೆದು ನನ್ನನ್ನು ಸಹ ಇದರಲ್ಲಿ ತೊಡಗಿಸ್ಕೊಳ್ಳೋ ಹಾಗೆ ಮಾಡಿದ್ರು. ನೀವು ಯಾವುದೇ ನಾವು ಒಂದು ವ್ಯಕ್ತಿಯನ್ನು ನೋಡಿದಾಗ ಬರೀ ವ್ಯಕ್ತಿಯನ್ನು ನೋಡ್ತಾ ಇರಲ್ಲ, ಒಂದು ಸಮಾಜವನ್ನು ಮತ್ತು ಒಂದು ಬಾಲ್ಯವನ್ನು ನೋಡ್ತಾ ಇರ್ತೀವಿ. ಅಲ್ಲಿ ಬಾಲ್ಯ ಅನ್ನುವುದು ಸಮಾಜದ ಕನ್ನಡಿ. ಅಂದರೆ ನಮ್ಮ ಸಮಾಜದ ಸ್ಥಿತಿಗತಿ ಯಾವ ರೀತಿಯಲ್ಲಿ ಇದೆ ಅಂದರೆ, ಈಗ ಒಂದು ದೇಶದ ಆರ್ಥಿಕ ಸ್ಥಿತಿಗತಿ ಹೇಳಕ್ಕೆ ನಾವು GDP ಅಂತೀವಿ, ಬಿಸ್ನೆಸ್ ಅವರು ಇನ್ನೇನು ಸೆನ್ಸೆಕ್ಸು, ಶೇರು ಇದೆಲ್ಲ ಇರುತ್ತಲ್ಲ, ಹಾಗೆ ಒಂದು ಸಮಾಜದ ಮಾನಸಿಕ ಆರೋಗ್ಯ ಯಾವ ಸ್ಥಿತಿಯಲ್ಲಿದೆ ಅಂತ ನಾವು ನೋಡಬೇಕು ಅಂದರೆ, ಒಂದು ವ್ಯಕ್ತಿಯನ್ನು ನೋಡಿದಾಗ ಅವನ ಬಾಲ್ಯ ನಮಗೆ ಕಾಣ್ತಾ ಇರುತ್ತೆ. ಬಾಲ್ಯ ಅಂದರೆ ಅವನೊಬ್ಬನು ಅವನ ಮನೆಯಲ್ಲಿ ಪಡೆದಿರ್ತಕ್ಕಂತಹ ವಾತಾವರಣ ಮಾತ್ರ ಅಲ್ಲ, ಅವನ ಸುತ್ತಮುತ್ತಲಿನ ಸಮಾಜ ಹೇಗಿತ್ತು ಅದು ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಸಾಧಾರಣವಾಗಿ ತಂದೆ ವ್ಯಸನಿ ಆದ ತಕ್ಷಣ ತಾಯಿ ಏನು ಮಾಡ್ತಾಳೆ ಅಂದರೆ ಮಕ್ಕಳಿಗೆ, ನಿಮ್ಮ ತಂದೆ ಕೆಟ್ಟವನು, ನಿಮ್ಮ ತಂದೆ ಹತ್ರ ಹೋಗಬೇಡ, ಹೀಗೆಲ್ಲ ಮಾಡಿ. ವ್ಯಸನ ಅನ್ನೋದು ನೋಡಿ, ಬೇಸಿಕಲಿ ನಾವು ನೋಡಬೇಕಾಗಿರೋದು ವ್ಯಸನ ಅನ್ನುವ ಒಂದು ಕ್ರಿಯೆ ನಮ್ಮಲ್ಲಿ ಆರಂಭವಾಗುವುದೇ ನಮ್ಮ ಮನಸ್ಸಿನ ಮೇಲೆ ನಾವು ಹತೋಟಿಯನ್ನು ಕಳ್ಕೊಂಡಿರುವಾಗ. ಆತನೇ ಒಬ್ಬ ಮಾನಸಿಕ ರೋಗಿ ಆದಾಗ ವ್ಯಸನಕ್ಕೆ ಎಡೆ ಮಾಡಿಕೊಳ್ಳುತ್ತೆ. ಆ ವ್ಯಸನಿಯನ್ನ ನಾವು ಸರಿದಾರಿಗೆ ತರುವಂತಹ ಪ್ರಯತ್ನವನ್ನು ಬಿಟ್ಟು ಆ ಮಕ್ಕಳಿಗೆ ನಾವು ತಂದೆ ಸರಿ ಇಲ್ಲ, ತಂದೆ ಕೆಟ್ಟವನು, ಅಥವಾ ತಾಯಿ ಆ ರೀತಿಯಾದಂತಹ ಅಭ್ಯಾಸಕ್ಕೆ ಬಿದ್ದರೆ ತಾಯಿ ಸರಿ ಇಲ್ಲ, ತಾಯಿ ಕೆಟ್ಟವಳು, ಅವರಿಂದ ನಾವು ದೂರ ಇರೋಣ, ಅವರು ನಿಷ್ಪ್ರಯೋಜಕರು, ಅಪ್ರಯೋಜಕರು ಅಂತ ಹೇಳಿ ಬೆಳೆಸೋದ್ರಿಂದ ಮಕ್ಕಳಿಗೆ ಮೂಲಭೂತವಾಗಿ ಅಭದ್ರತೆ ಕಾಣುತ್ತೆ. ಯಾವುದೇ ಮಗುವಿಗೆ ತಾಯಿ ತಂದೆ ಸಮನಾಗಿ ಪಾತ್ರಧಾರಿಗಳಾಗಿರ್ತಾರೆ ಒಂದು ಮಗುವಿನ ಜೀವನದಲ್ಲಿ, ಒಂದು ವ್ಯಕ್ತಿಯ ಜೀವನದಲ್ಲಿ. ಹಾಗಾಗಿ ಮೊದಲನೇ ಭಾವ ಅಭದ್ರತೆ. ಎರಡನೇದು, ಎಷ್ಟೋ ಕೇಸ್ಗಳಲ್ಲಿ ಮಕ್ಕಳು ತಂದೆ ತಾಯಿಗೆ ಕುಡಿದ್ಬಿಟ್ಟು ಜಗಳ ಆಡೋದನ್ನ ನೋಡಿ ನನ್ನನ್ನು ಕೇಳ್ತಾರೆ, ಮೇಡಮ್ ನಾನು ಹುಟ್ಟದೇ ಇದ್ದಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ, ನಾನು ಹುಟ್ಟಲೇಬಾರ್ದಾಗಿತ್ತು ಮೇಡಮ್ ಅಂತಾರೆ. ಇದು ಬಹಳ ಅಂದರೆ ಮಕ್ಕಳಿಗೆ ನಮ್ಮಿಂದ ಈ ತಂದೆ ತಾಯಿಗಳು ಹೀಗೆ ಜಗಳ ಮಾಡ್ತಾ ಇದ್ದಾರೆ, ಕುಡಿತಾರೆ, ಇದೆಲ್ಲ ಆಗ್ತಾ ಇದೆ ಅಂದ್ಬಿಟ್ಟು ತಮ್ಮನ್ನು ತಾವು ಒಂಥರ ಅಪರಾಧಿ ಜಾಗದಲ್ಲಿ ಇಟ್ಕೊಂಡು ನೋಡಲಿಕ್ಕೆ ಶುರು ಮಾಡ್ತಾರೆ. ಯಾವುದೇ ವ್ಯಕ್ತಿ ನಾನು ತಪ್ಪು ಮಾಡಿದ್ದೀನಿ, ನನ್ನಿಂದ ಈ ಜಗತ್ತಲ್ಲಿ ತಪ್ಪಾಗ್ತಾ ಇದೆ, ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾಗ ನಾವು ಹೇಗೆ ಆರೋಗ್ಯಕರ ವ್ಯಕ್ತಿಯಿಂದ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ? ಇದಿಷ್ಟೇ ಅಲ್ಲ, ಬಹುಪಾಲು ಅಂದರೆ 70% ಮಕ್ಕಳು ದೊಡ್ಡವರಾದ್ಮೇಲೆ ಯಾವ ಮಕ್ಕಳು ವ್ಯಸನಿಗಳ ಮಕ್ಕಳಾಗಿರ್ತಾರೋ, ನೋಡಿ ಬೆಳೆದಿರ್ತಾರೋ, ಆ ಮಕ್ಕಳಲ್ಲಿ ಬಹುಪಾಲು 70% ಮಕ್ಕಳು ಕುಡಿತಕ್ಕೆ ಬೀಳ್ತಾರೆ ಅಂತ ಹೇಳುತ್ತೆ ಸರ್ವೆ. ಅಂದ್ರೆ ನನ್ನ ತಂದೆ ತಾಯಿ ಕುಡುಕರಾಗಿದ್ರೆ ನಾನು 70% ಪಾಸಿಬಿಲಿಟಿ ಇದೆ ನಾನು ಸಹ ಕುಡಿತವನ್ನು ಕೈ ತೆಗೆದುಕೊಳ್ಳೋದು. ಹೀಗಿರುವಾಗ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂತಹ ಮಕ್ಕಳು ಹೇಗೆ? ಮತ್ತೆ ಅವರು ಆಸೆ ಆಕಾಂಕ್ಷೆಗಳನ್ನು ಹೊಂದಿರಲ್ಲ. ಯಾಕಂದ್ರೆ ಮಾಮೂಲಿ ಒಂದು ಶಾಲೆಯ ಪ್ರೈಮರಿ ಸ್ಕೂಲಿನ ಫೀಸೇ ಕಟ್ಟಲಾರದೆ ಇರೋ ತಂದೆ ತಾಯಿಗಳು ಆ ಮಗು ನಾನು IPS ಆಗ್ತೀನಿ, IAS ಆಗ್ತೀನಿ, ಲಾಯರ್ ಆಗ್ತೀನಿ ಅಥವಾ ಡಾಕ್ಟರ್ ಆಗ್ತೀನಿ ಅಂತ ಕನಸು ಕಾಣು ಅಂದ್ರೆ ಕನಸನ್ನು ಕಾಣುವ ನೋಡಿ, ಕನಸು ಕಂಡು ನನಸು ಮಾಡಿಕೊಳ್ಳುವ ಮಾರ್ಗಗಳು ಅನೇಕ ಇರುತ್ತೆ. ಆದರೆ ಆ ಮಕ್ಕಳಿಗೆ ಕನಸು ಕಾಣುವ ಮಾರ್ಗವನ್ನೇ ಬಂದ್ ಮಾಡ್ಬಿಡ್ತೀವಿ ನಾವು ವ್ಯಸನಿಗಳು. ಹಾಗಾಗಿ ಯಾವಾಗ ಒಬ್ಬ ಮನುಷ್ಯ ಕನಸು ಕಾಣಲ್ವೋ ಏಳಿಗೆಯೇ ಇರೋದಿಲ್ಲ. ಹಾಗಾಗಿ ಮಕ್ಕಳ ಕನಸು ಕಾಣೋದಿಲ್ಲ. ಮತ್ತೆ ಇದೆಲ್ಲವೂ ಸೈಕೋಸೊಮ್ಯಾಟಿಕ್ ಅಂತೀವಿ. ಅಂದ್ರೆ ಈ ಮಕ್ಕಳ ಸುಪ್ತ ಮನಸ್ಸಿನಲ್ಲಿ ಆಗ್ತಾ ಇರ್ತಕ್ಕಂತಹ ಇಷ್ಟೆಲ್ಲ ವಿಚಾರಗಳು ಅವರಿಗೆ ಇತ್ತೀಚೆಗೆ ಒಂದು ಮೂಳೆ ಸವೆತದ ಕೇಸ್ ಬಂದಿತ್ತು ನಮ್ಮ ಹತ್ರ. ಮ್ಯಾಮ್ ಇದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಉಷಾ ಅವರೇ. ಉಷಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಎಲ್ಲ ತುಂಬಾ ಇಷ್ಟ ಆಗುತ್ತೆ ಮೇಡಮ್, ತುಂಬಾ ಚೆನ್ನಾಗಿ ಬರೀತೀರಾ. ಥ್ಯಾಂಕ್ ಯು ಉಷಾರೆ. ನಾನು ಮೈಸೂರು ಅಂತ ಗೊತ್ತು, ನಿಮ್ ತಂದೆನೂ ನೋಡಿದ್ದೀನಿ, ತುಂಬಾ ಖುಷಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಮಕ್ಕಳು ಅಪ್ಪ ಅಮ್ಮನ ವಿರುದ್ಧ ದೂರ ಹೇಳಕ್ ಹೋದಾಗ ಇಲ್ಲ ನೀವು ಲಿಖಿತ ರೂಪನೇ ಬರಿಬೇಕಾ ಅಥವಾ ನೀವು ಬಾಯಲ್ಲಿ ಹೇಳಿದ್ರು ಮಕ್ಕಳು ಮಾತು ಗಮನ ತಗೊಂಡು ಕಾರ್ಯ ತಗೋತಾರ ಅಂತ ಒಂದು. ಇನ್ನೊಂದು ಮೇಡಮ್, ಸಮಾಜದಲ್ಲಿ ನೀವೆಲ್ಲ ಕುಡಿತ ಕಡಿಮೆ ಆಗ್ಲಿ ಅಂತ ನಿಮ್ ಚಾನಲ್ಗಳೆಲ್ಲ ಹೋರಾಡ್ತಿದೆ. ಆದ್ರೆ ಸಿನಿಮಾದವರು ಕುಡಿತದ ಹಾಡಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ
ಸೂಪರ್ ಸೂಪರ್ ಅಂತ ಕ್ಲಾಸ್ ಹಾಕೊಂಡು ಇಡೀ ಸ್ಟೇಜ್ಗೆ ಕುಣಿತಾರೆ. ಈ ಕುರ್ತು ಹಾಡಿಗೆ ಇಷ್ಟೊಂದು ಬೆಲೆ ಕಟ್ತಾ ಇದಾರಲ್ಲ, ಯಾಕೆ ಮೇಡಮ್ ಇದು ಸಮಾಜನ ಅಲ್ಲೋಲ ಕಲ್ಲೋಲ ಮಾಡಲ್ವಾ ಇದು ಅಂತ ಮೇಡಮ್? ನೀವು ಕೇಳಿದ ಎರಡೂ ಪ್ರಶ್ನೆನೂ ನಾನು ಇವತ್ತು ಮಾತಾಡಲೇಬೇಕು ಅಂತ, ನೋಡಿ ಯಾವತ್ತೂ ಮುಕ್ತರಲ್ಲ, ಇವತ್ತು ನೀವು ಕೇಳಿದ ಎರಡು ಪ್ರಶ್ನೆನ ಈ ಪುಸ್ತಕದಲ್ಲಿ ಬರ್ಕೊಂಡು ಬಂದಿದ್ದೀನಿ ಇದ್ರ ಬಗ್ಗೆ ಮಾತಾಡಬೇಕು ಅಂತ. ಕಾರ್ಯಕ್ರಮದ ಶುರುವಿನಲ್ಲೇ ನೀವು ಈ ಪ್ರಶ್ನೆಗಳ ಕೇಳಿದ್ದು ಒಳ್ಳೇದಾಯಿತು. ಏನಂದರೆ ನಾನು ಮುಂದೆ ಹೇಳ್ತೀನಿ, ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್, ಮಕ್ಕಳ ರಕ್ಷಣೆ ಕಾಯ್ದೆ ಇದೆ ನಮ್ಮಲ್ಲಿ, ಮಕ್ಕಳ ಹಕ್ಕುಗಳ ರಕ್ಷಿಸತಕ್ಕಂತಹ ಕಾಯ್ದೆ ನಮ್ಮಲ್ಲಿ ಇದೆ. ಅದ್ರ ಬಗ್ಗೆ ನಾನು ಈ ಮುಂದೆ ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದರ ಪ್ರಕಾರ ದೂರು ಲಿಖಿತವಾಗಿರಬೇಕೆ, ಯಾರ್ಯಾರೇ ಪನಿಷ್ಮೆಂಟ್ ಆಗುತ್ತೆ, ತಂದೆ ತಾಯಿ ಪನಿಷ್ಮೆಂಟ್ ಆಗುತ್ತಾ, ಕುಡುಕರ ಕತೆ ಏನು ಅಂತ ಎಲ್ಲ ಬರುತ್ತೆ. ಅದರ ಬಗ್ಗೆ ಕೇಳಿಸ್ಕೊಳ್ಳಿ. ನಿಮ್ಮ ಎರಡನೇ ಪ್ರಶ್ನೆಗೆ ಈಗಲೇ ಉತ್ತರ ಹೇಳ್ತೀನಿ. ಒಂದು ನೋಡಿ, ಒಂದು ಕೇಸ್ ಬಂದಿತ್ತು ನನ್ನ ಹತ್ರ. ಏನಂದ್ರೆ, ಒಂದು ಮಧ್ಯಮ ವರ್ಗದ ವೆಲ್ ಎಜುಕೇಟೆಡ್, ಚೆನ್ನಾಗಿ ವಿದ್ಯಾವಂತರಾದ, ಆರ್ಥಿಕವಾಗಿಯೂ ಸಹ ತಕ್ಕ ಮಟ್ಟಿಗೆ ಅನುಕೂಲಸ್ಥರಾಗಿರ್ತಕ್ಕಂಥ ಮನೆ ಮಗಳು ಅವಳು, 13-14 ವರ್ಷದ ಹುಡುಗಿ. ಅವಳು ಚೆನ್ನಾಗಿ ಚುರುಕಾಗಿದ್ಲು, ಸ್ಕೂಲ್ಗೆಲ್ಲ ಹೋಗ್ತಾ ಇದ್ಲು. ಅವಳ ಪೊಲಿಟಿಷಿಯನ್ ಮಾಡಬೇಕು ಅಂತ, ಪಾಲಿಟಿಕ್ಸ್ ನಲ್ಲಿ ಅವಳ ರಾಜಕೀಯಕ್ಕೆ ಬರಬೇಕು ಅಂತ ಚಿಕ್ಕ ವಯಸ್ಸಿನಲ್ಲೇ ಆಸೆ ಪಟ್ಟಿದ್ದಂತಹ ಹೆಣ್ಮಗು ಅದು. ಇದ್ದಕ್ಕಿದ್ದ ಹಾಗೆ ಆ ಮಗು ಮನೆಯಲ್ಲಿ ದುಡ್ಡು ಕದ್ದು ಕುಡಿಯೋದಕ್ಕೆ ಶುರು ಮಾಡ್ತು. ಎಷ್ಟು ಕುಡಿತ ಶುರುವಾಯ್ತು ಅಂದ್ರೆ, ಆ ಮಗುವಿಗೆ ಚಟ ಆಗೋವರೆಗೂ ಮನೆಯವರಿಗೆ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಅವಳ ದೇಹದಲ್ಲಿ ಆಗ್ತಾ ಇರ್ತಕ್ಕಂತಹ ಬದಲಾವಣೆಗಳನ್ನ ಗಮನಿಸಿ ಅವರು ಕರ್ಕೊಂಡು ಬಂದಾಗ, ಡಾಕ್ಟರ್ ಹತ್ರ ಕರ್ಕೊಂಡು ಬಂದು ಮಾನಸಿಕ ತಜ್ಞರ ಹತ್ರ ಎಲ್ಲ ತೋರಿಸಿದಾಗ, ಆ ಮಗುವಿಗೆ ಕುಡಿತದ ಚಟ ಅವ್ರ ಮನೇಲಿ ಯಾರೂ ಇರಲಿಲ್ಲ, ಅವರ ವಂಶದಲ್ಲೇ ಯಾರೂ ಕುಡಿತಾ ಇರಲಿಲ್ಲ. ಆದ್ರೂ ಹೇಗೆ ಅಡ್ಕೊಳ್ತು ಅಂದ್ರೆ, ಆ ಮಗುವಿನ ಕೋಣೆಯ ಕಿಟಕಿಯಿಂದ ಪಕ್ಕದ ಮನೆಯಲ್ಲಿ ಅಂಕಲ್ ಇದ್ರಂತೆ ಒಬ್ರು, ಅವರು ದಿನಾಗ್ಲೂ ಕುಡಿತಾ ಇದ್ದಿದ್ದನ್ನ ನೋಡಿ ಮಗು ಒಂದು ದಿವಸ ಕೇಳಿದಾಗ ಆ ಪಕ್ಕದ ಮನೆ ಅಂಕಲ್ ಒಂದ್ ಸ್ವಲ್ಪ ಕೊಟ್ಟಿದ್ದಾರೆ, ಅದನ್ನೇ ಅದು ಏನೋ ಒಂದು ಬಣ್ಣಕ್ಕೆ ಆಕರ್ಷಣೆಗೊಂಡು ಆ ಮಗು ಕುಡಿತವನ್ನ ಚಟವಾಗಿಸಿಕೊಂಡು, ಕೊನೆಗೆ ಏನಾಯ್ತು ಅಂದ್ರೆ, ಕುಡಿತದಿಂದ ಹೊರ ಬಂದ್ರೂ ಸಹ ಮಗು ಈಗ ಮಾನಸಿಕವಾಗಿ ಸ್ಟೇಬಲ್ ಆಗಿಲ್ಲ, ಮೂಳೆ ಚಕ್ರ ಆಗೋಗಿದೆ ಆ ಮಗು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ಪಾಲಕರು ಪೋಷಕರು ಅಫ್ಕೋರ್ಸ್ ಅವರ ಜವಾಬ್ದಾರಿ ಹೆಚ್ಚಿರುತ್ತೆ, ಆದ್ರೆ ಬರೀ ಪಾಲಕರು ಪೋಷಕರು ಸರಿ ಹೋದ್ರೆ ಆಗಲ್ಲ. ಒಟ್ಟಾರೆ ಸಮಾಜಕ್ಕೆ ಮಗು ಯಾವ ರೀತಿಯಾದಂತಹ ಸಮಾಜಕ್ಕೆ ಮಗು ತನ್ನನ್ನು ತಾನು ತೆರ್ಕೊಳ್ತಾ ಇದೆಯೋ ಆ ಸಮಾಜದ ಪರಿಣಾಮ ಮಗುವಿನ ಮೇಲೆ ಸಾಕಷ್ಟು ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಬರೀ ಸಹಾಯವಾಣಿಗಳನ್ನ ಅಥವಾ ಅವರಿಗೆ ಬೆಂಬಲ ಕೊಡ್ತಕ್ಕಂತಹ ಕಾರ್ಯಕ್ರಮಗಳನ್ನು ರೂಪಿಸ್ಬಿಟ್ರೆ ಸಾಲೋದಿಲ್ಲ. ಈ ರೀತಿಯಾಗಿ ಮನೋರಂಜನೆ ಕೊಡ್ತಕ್ಕಂತಹ ವಿಷಯದಲ್ಲೂ ಸಹ ಸೆನ್ಸಾರ್ ಬೋರ್ಡ್ ಏನಿರುತ್ತೆ ಅವರು ಹೇಳಿಬಿಡ್ತಾರೆ, ಅಂಡರ್ 12 ವರ್ಷದ ಒಳಗಿನ ಮಕ್ಕಳಿಗೆ, 18 ವರ್ಷದ ಒಳಗಿನ ಮಕ್ಕಳಿಗೆ, ಅಡಲ್ಟು, ಆ ಥರ ಬೇರೆ ಬೇರೆ ಮಾಡಿಬಿಟ್ರು ಸಹ ಇವತ್ತು ಬರೀ ಥಿಯೇಟರ್ ಒಂದೇ ಉಳ್ಕೊಂಡಿಲ್ಲ. ಪ್ರಭಾವ ಬೇರಿಕೆ OTT ಅಂತ ಅಂದ್ರೆ, ಒಂದು ಫೋನ್ ನಲ್ಲಿ ಒಂದು ರೀಲ್ ಅಲ್ಲಿ ಯಾವ ಮಗು ಯಾವ ರೀಲ್ನ ನೋಡಬಹುದು, ಯಾವ ರೀಲ್ನ ನೋಡಬಾರದು ಅಂತ ಹೇಳೋದಕ್ಕೆ ಯಾವುದು ಮಾನದಂಡ ಇಲ್ಲ. ಹಾಗಾಗಿ ಇಂತಹ ವ್ಯತಿರಿಕ್ತ ಪರಿಣಾಮಗಳು ಸಮಾಜದಿಂದ ಮಕ್ಕಳ ಮೇಲೆ ಆಗ್ತಾನೆ ಇರುತ್ತೆ. ಅದರ ಬಗ್ಗೆಯೂ ನಾವು ಹಿರಿಯರು ನಿಗಾ ವಹಿಸಬೇಕು ಮತ್ತು ಸರ್ಕಾರ ಸಹ ಒಂದು ವ್ಯವಸ್ಥೆಯಾಗಿ ನಿಗಾ ವಹಿಸಬೇಕು ಅಂತ ಹೇಳ್ತೀನಿ. ಓಕೆ ಉಷಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ, ಇನ್ನೊಂದು ಪ್ರಶ್ನೆಗೆ ಮುಂದಿನ ಹಂತದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಇನ್ನು ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಮದ್ಯ ವ್ಯಸನಿಗಳ ಮಕ್ಕಳ ಪರಿಸ್ಥಿತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅವರು ಅನುಭವಿಸುವಂತಹ ಸಮಸ್ಯೆಗಳ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಜೊತೆಗೆ ಆ ಸಮಸ್ಯೆಗೆ ಪರಿಹಾರ ಎಲ್ಲಿ ಸಿಗುತ್ತೆ, ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಕುರಿತಾಗಿಯೂ ಕೂಡ ಹೇಳ್ತಾ ಇದ್ದೀವಿ. ಸೊ ಇದರ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ರೆ, ಡೌಟ್ ಇದ್ರೆ ನೀವು ನೇರವಾಗಿ ಕರೆ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಜಲಿ ರಾಮಣ್ಣ ಅವರಿದ್ದಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾರೆ. ಸೊ ಮದ್ಯ ವ್ಯಸನಿಗಳು ಆದಾಗ ಸರ್ಕಾರದಿಂದ ಏನೆಲ್ಲ ಒಂದು ಕ್ರಮವನ್ನು ಕೈಗೊಳ್ಳಬಹುದು, ಆ ಕುಡಿತದ ಚಟವನ್ನ ಬಿಡಿಸಲಿಕ್ಕೆ ಏನಾದರೂ ಕ್ರಮಗಳಿದೆಯಾ ಸರ್ಕಾರದಿಂದ? ನಾನು ಆಗ್ಲೇ ಒಂದು ಕೇಸ್ ಹೇಳ್ತಾ ಇದ್ದೆ, ಅಂದ್ರೆ ಮಕ್ಕಳಿಗೆ ಏನೇನು ಮಾನಸಿಕ ಸಮಸ್ಯೆ ಆಗತ್ತೆ ಅಂತ ಹೇಳುವಾಗ, ಇತ್ತೀಚೆಗೆ ಒಂದು ಮೂಳೆ ಸವೆತದ ಒಂದು ಮಗು ನಮ್ಗೆ ಬಂತು. ಡಾಕ್ಟರ್ಗಳು ಆ ವಯಸ್ಸಿನಲ್ಲಿ ದೊಡ್ಡ ಕಾಯಿಲೆ ಇದ್ರೆ ಮಾತ್ರ ಮೂಳೆಗಳು ಸವಿಯುತ್ತೆ, ಆದ್ರೆ ಅದು ಫ್ಯಾಮಿಲಿ ಅನುವಂಶಿಕವಾಗಿಯೂ ಬಂದಿಲ್ಲ, ಹುಟ್ಟಿದಾಗಿಂದ ಆರೋಗ್ಯವಾಗಿದ್ದಂತಹ ಮಗು, ಯಾಕೆ 14-15 ವರ್ಷದ ಬಾಲಕ ಅವನು, ಯಾಕೆ ಅಂತ ಮಾಡಿದಾಗ ಮತ್ತೆ ಅವರಿಗೆ ಸ್ಕ್ಯಾನಿಂಗ್ ಏನೇನೋ ಇರುತ್ತಲ್ಲ ಅವ್ರದ್ದು ಗ್ಯಾಡ್ಜೆಟ್ಸ್, ಅವರ ಒಂದು ನಾಲೆಡ್ಜ್ ಇಂದ ಜ್ಞಾನದಿಂದ ಅವರು ಪರೀಕ್ಷಿಸಿದಾಗ ಅಂತಹ ಕಾರಣಗಳು ಯಾವುದು ಅಲ್ಲಿ ಕಂಡು ಬರ್ತಾ ಇಲ್ಲ. ಪರೀಕ್ಷೆ, ರಕ್ತ ಪರೀಕ್ಷೆಯಲ್ಲಾಗಲಿ ಅಥವಾ ಎಕ್ಸ್ರೇ, ಸ್ಕ್ಯಾನಿಂಗ್, ಏನೇನು ಪರೀಕ್ಷೆಗಳ ಮೂಲಕ ಸಮಸ್ಯೆಯೇ ಕಂಡು ಬರ್ತಾ ಇಲ್ಲ. ಹಾಗಿರುವಾಗ ಅವರು ಆ ಮಗುವನ್ನು ಮಾನಸಿಕ ತಜ್ಞರ ಹತ್ರ ಕಳಿಸ್ತಾರೆ. ಮಾನಸಿಕ ತಜ್ಞರಿಂದ ಗೊತ್ತಾಗಿದ್ದ ವಿಷಯ, ಆ ಮಗುವಿಗೆ ಮನೆಯಲ್ಲಿ ತಂದೆ ತಾಯಿ ಇಬ್ರು, ಶ್ರೀಮಂತರ ಮನೆಯವರು, ತಂದೆ ತಾಯಿ ಇಬ್ರು ಕುಡಿತಾರೆ. ಅದು ಆ ಮಗುವಿಗೆ ಇಷ್ಟ ಇಲ್ಲ. ಆ ಮಗು ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗ್ತಾ ಇದೆ.
ಹೇಳ್ಕೊಳಕ್ಕೆ ಆಗ್ತಿಲ್ಲ. ಹಾಗಾಗಿ ಆ ಮಗು ಬೇರೆ ಬೇರೆ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು, ಹೊಟ್ಟೆ ನೋವು ಬರುತ್ತೆ, ತಲೆನೋವು ಬರುತ್ತೆ, ತಲೆ ಸುತ್ತು ಬೀಳ್ತಾರೆ, ಮತ್ತೆ ಸಮೂಹ ಸನ್ನಿ ಅಂತ ಕೇಳಿದಿವಲ್ಲ, ಆ ರೀತಿಯಾದಂತಹ ಕಾಯಿಲೆಗಳಿಗೂ ಮಕ್ಕಳು ಒಳಗಾಗ್ತಾರೆ. ಡಿಪ್ರೆಷನ್, ಖಿನ್ನತೆಗೆ ಒಳಗಾಗ್ತಾರೆ. ಈ ಹುಡುಗನಿಗೆ ಏನಾಗಿತ್ತು ಅಂದ್ರೆ, ಇನ್ನೊಂದು ಹುಡುಗಿಯ ಕೇಸ್ನಲ್ಲಿ ಅವಳಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಬರ್ತಾ ಇತ್ತು, ಬಿಕಾಸ್ ಆಫ್ ಒತ್ತಡ, ಹೇಳ್ಕೊಳ್ಳಾರ್ದಂತಹ ಒತ್ತಡ. ಈ ಹುಡುಗನಿಗೆ ಮೂಳೆ ಸವೆತಕ್ಕೆ ಕೈಯೆಲ್ಲ ಈ ಆರ್ಥರೈಟಿಸ್ ಬಂದ್ರೆ ಆಗುತ್ತಲ್ಲ, ಹಾಗಾಗಿತ್ತು. ಯಾಕೆ ಅಂದ್ರೆ ಅವನಿಗೆ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಈಗ ಮದ್ಯ ವ್ಯಸನಿಗಳಿಗೆ ನಮಗೆಲ್ಲ ಗೊತ್ತೇ ಇದೆ, ಪ್ರತಿ ಸರ್ಕಾರದ ಜವಾಬ್ದಾರಿ ಅದು. ಪ್ರತಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮದ್ಯ ವ್ಯಸನವನ್ನ ಬಿಡಿಸ್ತಕ್ಕಂತಹ ಚಿಕಿತ್ಸಾ ಕೇಂದ್ರವನ್ನ ಇಟ್ಟಿರಲೇಬೇಕು ಅಂತ ಆ ನಿಟ್ಟಿನಲ್ಲಿ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳು ಕೆಲಸ ಮಾಡ್ತಾ ಇವೆ. ಮತ್ತು ಜಗದ್ವಿಖ್ಯಾತ ನಮ್ಮ ನಿಮ್ಹಾನ್ಸ್ ಸಂಸ್ಥೆ ಕೂಡ ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಆದರೆ ಬಹುಪಾಲು ಜನ ಅಲ್ಲಿಗೆ ಹೋಗೋದಿಲ್ಲ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗೆ, ವ್ಯಸನ ಅನ್ನುವುದು ನಮ್ಮ ಮನಸ್ಸಿನ ಹಿಡಿತವನ್ನ, ಅದು ಒಂದು ಮೆದುಳಿಗೆ ಬರ್ತಕ್ಕಂತಹ ಕಾಯಿಲೆ. ನಾವು ಹೇಳ್ತೀವಿ ಕುಡಿದ್ರೆ ಜಠರ ಹಾಳಾಗುತ್ತೆ, ಕರುಳು ಕಿತ್ತೋಗುತ್ತೆ ಅಂತೀವಿ, ಆದ್ರೆ ಅದು ಮೊದಲು ಸಾಯಿಸುವುದು ಮೆದುಳನ್ನ. ಸೊ ಹಾಗಾಗಿ ಯಾವಾಗ ನನ್ನ ಮೆದುಳು ನನ್ನ ಕಂಟ್ರೋಲ್ ನಲ್ಲಿ ಇರೋದಿಲ್ವೋ, ನಾನು ಚಿಕಿತ್ಸೆಗೆ ಹೋಗುವ ಕಡೆ ನಾನು ಮನಸ್ಸು ಮಾಡೋದಿಲ್ಲ. ಮತ್ತು ಹೆಂಡತಿ ಮಕ್ಕಳ ಜೊತೆ ಭಾವನಾತ್ಮಕ ಸಂಬಂಧನೇ ಇಲ್ಲದೆ ಇರೋದ್ರಿಂದ ಅವ್ರಿಗೆ ನಾನು ಯಾಕೆ ಕೇರ್ ಮಾಡ್ಲಿ ಅಂತ ಬರುತ್ತೆ. ಆದ್ರೂ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೆ. ಮತ್ತು ಟೆಲಿಮನಸ್ ಅನ್ನುವ ನಮ್ಮ ಕೇಂದ್ರ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಟೆಲಿಮನಸ್ ಅನ್ನುವ ಒಂದು ಸಂಘಟಿತ ಕಾರ್ಯಕ್ರಮದಲ್ಲಿ ಯಾರು ಬೇಕಾದರೂ ಹೀಗಿರತಕ್ಕಂತಹ ವ್ಯಸನಿಗಳು, ಅವರ ಮನೆಯವರು, ಅವರ ಮಕ್ಕಳು, ಅಕ್ಕಪಕ್ಕದವರು ಯಾರೂ ಸಹ 24 ಗಂಟೆಗಳ ಕಾಲ ಕೂಡ ಫೋನ್ ಮಾಡಿ ಒಂದು ಆಪ್ತ ಸಮಾಲೋಚನೆಯನ್ನು ಪಡಿತಕ್ಕಂತಹ ಒಂದು ಸಹಾಯವಾಣಿಯನ್ನ ಕೇಂದ್ರ ಸರ್ಕಾರ ಟೆಲಿಮನಸ್ ಮೂಲಕ ನಡೆಸ್ತಾ ಇದೆ. ಅದನ್ನ ಅಲ್ಲಿ ತೆರೆಯ ಮೇಲೆ ಆ ನಂಬರ್ಗಳು ಬರ್ತಾ ಇದೆ, ಯಾರೂ ಸಹ ಅದನ್ನ ಬರೆದಿಟ್ಕೊಂಡು ಈ ಒಂದು ಪ್ರಯೋಜನವನ್ನ ಪಡ್ಕೊಳ್ಬೇಕು. ಜೊತೆಗೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಮತ್ತು ಗ್ರಾಮ ಪಂಚಾಯಿತಿಯನ್ನೂ ಸಹ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವತ್ತ ಗ್ರಾಮ ಪಂಚಾಯಿತಿಯನ್ನು ಸಹ ಜವಾಬ್ದಾರಿಯುತ ಜಾಗದಲ್ಲಿ ನಿಲ್ಲಿಸುತ್ತೆ ನಮ್ಮ ಕಾನೂನುಗಳು. ಹಾಗಾಗಿ ನಿಮಗೆ ಏನೇ ತೊಂದರೆ ಇದ್ರೂ ನೀವು ಗ್ರಾಮದಲ್ಲಿದ್ದರೆ ನಿಮ್ಮ ಗ್ರಾಮ ಪಂಚಾಯಿತಿ ಮುಖ್ಯಸ್ಥರನ್ನ, ಸದಸ್ಯರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಮತ್ತು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ವ್ಯಸನ ಬಿಡಿಸುವುದು ಒಂದೇ ಅಲ್ಲ, ವ್ಯಸನದಿಂದ ಆಗಿರ್ತಕ್ಕಂತಹ ಮಾನಸಿಕ ಅಸ್ವಸ್ಥತೆಗೆ ಚಿಕಿತ್ಸೆ ನೀಡುವಂತಹ ಆಸ್ಪತ್ರೆಗಳನ್ನ ಒಂದು ವಿಭಾಗವನ್ನ ಸರ್ಕಾರ ಯೋಜನೆ ಮಾಡಿದೆ. ಅಲ್ಲಿ ಅದರ ಉಪಯೋಗ ಪಡ್ಕೊಳ್ಬೇಕು. ಮತ್ತು ಇದರ ಜೊತೆಗೆ ನಾವು ಹೇಳ್ಬೇಕಾಗಿರೋ ಒಂದು ವಿಷಯ ಅಂದ್ರೆ, ನಮ್ಮಲ್ಲಿ ಮೆಂಟಲ್ ಹೆಲ್ತ್ ಆಕ್ಟ್ ಅಂತ ಒಂದಿದೆ, ಅಂದ್ರೆ ಮಾನಸಿಕ ಆರೋಗ್ಯವನ್ನು ಕಾಪಾಡುವಂತಹ ಒಂದು ಕಾನೂನು. ಅದು ಅದರಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಸರ್ಕಾರದ ಜವಾಬ್ದಾರಿಯನ್ನ ಹೇಳುತ್ತೆ ಆ ಕಾನೂನು. ಅಂದ್ರೆ ಮಕ್ಕಳಿರಲಿ ದೊಡ್ಡವರಿರಲಿ, ಅವರ ಮಾನಸಿಕ ಸಮಸ್ಯೆಗಳಿಗೆ ಸರ್ಕಾರ ಚಿಕಿತ್ಸೆಯನ್ನ ಕೊಡುವಂತಹ ವ್ಯವಸ್ಥೆ ಮಾಡಬೇಕು. ಅಷ್ಟೇ ಅಲ್ಲ, ಆ ಚಿಕಿತ್ಸೆಯ ಸಂಪೂರ್ಣ ಖರ್ಚನ್ನು ಸಹ ಸರ್ಕಾರವೇ ವಹಿಸಿಕೊಳ್ಬೇಕು ಅಂತ ಹೇಳುತ್ತೆ. ಜೊತೆಗೆ ಆ ಕಾನೂನಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಅಂದ್ರೆ, ನಾವು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕೇಳಿರ್ತೀವಲ್ಲ, ಯಾವುದೇ ಒಂದು ಆರೋಗ್ಯ ವಿಮೆ ಕೊಡ್ತಕ್ಕಂತಹ ಕಂಪನಿ ಇರಲಿ, ಅದು ಸರ್ಕಾರದಿಂದ ಇರಲಿ ಸರ್ಕಾರೇತರ ಸಂಸ್ಥೆಗಳಿರಲಿ, ಪ್ರತಿಯೊಂದು ಆರೋಗ್ಯ ವಿಮೆಯಲ್ಲಿ ಮಾನಸಿಕ ಅಸ್ವಸ್ಥತೆಗೆ ಪಡೆಯುವ ಚಿಕಿತ್ಸೆಯ ಹಣವನ್ನು ಭರಿಸುವ ಕ್ಲಾಸ್ ಕೂಡ ಇರಲೇಬೇಕು ಅಂತ ಹೇಳುತ್ತೆ ಮೆಂಟಲ್ ಹೆಲ್ತ್ ಆಕ್ಟ್ ಅಂತ. ಇದು ನಮ್ಮಲ್ಲಿರ್ತಕ್ಕಂತಹ ಒಂದು ಕಾನೂನು. ಇದರಲ್ಲಿ ನಾವು ಖಂಡಿತವಾಗ್ಲೂ ಮಕ್ಕಳು ಸಹ ಸಹಾಯ ಪಡಿಬಹುದು, ಉಚಿತವಾದ ಚಿಕಿತ್ಸೆಯ ಲಭ್ಯತೆ ಇರುತ್ತೆ. ಓಕೆ ಮ್ಯಾಮ್, ಇನ್ನೊಂದು ಕರೆ ಇದೆ ನೋಡೋಣ. ಮಂಜುಳಾ ಅವರು ಕರೆ ಮಾಡಿದ್ದಾರೆ ಗದಗಿಂದ. ನಮಸ್ತೆ ಮಂಜುಳಾ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ರೀ. ನಮಸ್ಕಾರಮ್ಮ. ಪ್ರಶ್ನೆ ಕೇಳಿ ಮೇಡಮ್. ನಮ್ಮ ಮನೆಯವರು ನಮ್ದು 23 ವರ್ಷ ಆಯ್ತು ಲಗ್ನ ಆಗಿ. ಸಿಕ್ಕಾಪಟ್ಟೆ ಕುಡಿತಾರೆ ಮೇಡಮ್. ಬಂದು ರಾತ್ರಿ ಎಲ್ಲಾ ಶಬ್ದಗಳ ಬೈಯೋದು, ಒಡೆಯೋದು, ಒಡೆಯೋದೆಲ್ಲ ಮಾಡ್ತಾರೆ ಮೇಡಮ್. ನಮ್ಗೆಲ್ಲ ಬಾಳ ಅಂದ್ರೆ ಬಾಳ ಹಿಂಸೆ ಅನ್ಭವಿಸಿನ್ರಿ ನಾನು. ನಮ್ಗೆ ಹೊರಗೆ ಹೇಳಿದ್ರ ದೊಡ್ಡ ಮಂಟನ್ ಅಂತ ಹೇಳಿ ಹೊರಗೂ ಹೇಳಿಸ್ಕೊಳ್ಳಿಲ್ರಿ ನಮ್ಮವಾರು. ನಮ್ ತಂದೆ ತಾಯಿನೂ ನಮ್ಗೆ ಇಟ್ಕೊಳಿಲ್ರಿ. ನಿಮ್ ಮಕ್ಳಿದಾರಮ್ಮ? ಓರಿ ಮೇಡಮ್. ಎಷ್ಟ್ ಮಕ್ಳಿದ್ದಾರೆ? 3 ಜನ ಮಕ್ಳ್ರಿ. ಒಬ್ಬ ಅಂಗವಿಕಲ ಅದಾನ ಮೇಡಮ್. 18 ವರ್ಷ ರೀ, 19 ವರ್ಷ ರೀ ಅವಾಗ. ಆ 3 ಮಕ್ಳು 18-19 ವರ್ಷಕ್ಕಿಂತ ಕಡಿಮೆ ಇದ್ದಾರಾ? ಇಲ್ರಿ, ಅವನ ಫಸ್ಟ್ 18 ವರ್ಷ ಅಂಗವಿಕಲ, ಬುದ್ಧಿಮಾಂದ್ಯ. ಒಬ್ಬ ಅವನ್ಲಿದ್ರೆ ಬುದ್ಧಿಮಾಂದ್ಯ ಹೊಟ್ಟಿಗೆ ಪೆಟ್ಟು ಬಿದ್ದು ಲಗುನ. ಅಲ್ಲಮ್ಮ, ಇನ್ನೆರಡು ಮಕ್ಳು ಯಾವ ವಯಸ್ಸಲ್ಲಿದ್ದಾರೆ? ಅವ್ರು ಒಬ್ಬಕ್ಕೆ 10th ಸ್ಟ್ಯಾಂಡರ್ಡ್ ಮೇಡಮ್, ಒಬ್ಬ 6th ಸ್ಟ್ಯಾಂಡರ್ಡ್. ಅಂದ್ರೆ ಅದೇ 3 ಮಕ್ಳು ಚಿಕ್ಕವರಿದ್ದಾರೆ. ಈಗ ನೋಡಿ ಅಮ್ಮ, ವಯಸ್ಕರು ಅಂದ್ರೆ ನಿಮ್ ಗಂಡ, ಅವರು ದೊಡ್ಡವರಾದ್ರಿಂದ ಅವರ ಕುಡಿತ ಬಿಡಿಸ್ಬೇಕು ಅಂದ್ರೆ ಅದಕ್ಕೆ ನೀವು ಮುಖ್ಯವಾದ ಪಾತ್ರ ವಹಿಸಿ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವ್ರು ಕೊಡ್ತಕ್ಕಂತಹ ಔಷಧಿಗಳನ್ನ ಬಳಸೋದ್ರಿಂದ ಮತ್ತು ಅವರು ಹೇಳಿದಂತ ವೈದ್ಯರು ಹೇಳುವ ಕ್ರಮಗಳನ್ನ ಅನುಸರಿಸೋದ್ರಿಂದ ಅದು ಕುಡಿತದ ಚಟದಿಂದ ಹೊರಬರುವ ಸಾಧ್ಯತೆ ಇರುತ್ತೆ. ಆದರೆ ಮುಖ್ಯವಾಗಿ ನಿಮ್ಮ 3 ಚಿಕ್ಕ ಮಕ್ಕಳಿದ್ದಾರಲ್ಲ,
ಈ ಮಕ್ಕಳ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ಮಾಡ್ಬೇಕಮ್ಮ. ಕಾಳಜಿ ಅಂದ್ರೆ ಅವರನ್ನ ಒಳ್ಳೆ ಸ್ಕೂಲಿಗೆ ಕಳಿಸ್ಬಿಡೋದು, ಒಳ್ಳೆ ಬಟ್ಟೆ ತೆಕ್ಕೊಡೋದು, ಒಂದು ಒಳ್ಳೆ ಊಟವನ್ನ ಹಾಕ್ಬಿಡೋದು, ಇದಿಷ್ಟೇ ಅಲ್ಲ ಕಾಳಜಿ. ಅವರು ತಮಗೆ ಗೊತ್ತಿಲ್ಲದಂತಹ ಮಾನಸಿಕ ಒತ್ತಡದಿಂದ ನರಳ್ತಾ ಇರ್ತಾರೆ. ಖಂಡಿತವಾಗ್ಲೂ ಅವರಿಗೆ ತಂದೆ ಕುಡಿಯೋದು, ತಾಯಿ ಕಷ್ಟಪಡೋದು ಇಷ್ಟ ಇರಲ್ಲ. ಆ ವಿಷಯದಲ್ಲೂ ಸಹ ನೀವು ನಿಮ್ಮ ಜಿಲ್ಲೆಯ ಮುಖ್ಯ ಆಸ್ಪತ್ರೆಯಲ್ಲಿ ಮಾನಸಿಕ ತಜ್ಞರಿರ್ತಾರೆ, ಅವರನ್ನ ಭೇಟಿ ಮಾಡಿಸಿ ನಿಮ್ಮ 3 ಮಕ್ಕಳಿಗೆ ಆಪ್ತ ಸಮಾಲೋಚನೆಯನ್ನು ಮಾಡಿಸಿ ಆ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಏನು ಸಹಾಯ ಬೇಕು ಅದನ್ನ ನೀವು ಅಲ್ಲಿಂದ ಪಡಿಬಹುದಾಗಿರುತ್ತೆ. ಇದು ಯಾವುದಕ್ಕೂ ಸರ್ಕಾರಿ ವ್ಯವಸ್ಥೆಯಲ್ಲಿ ಹಣಕಾಸಿನ ವೆಚ್ಚ ಇರೋದಿಲ್ಲ, ಎಲ್ಲವೂ ಉಚಿತವಾದ ಸರ್ವಿಸ್ ಸೇವೆ ಆಗಿರುತ್ತೆ. ದಯವಿಟ್ಟು ನೀವು ನಿಮ್ಮ ಗಂಡನ ಕುಡಿತ ಬಿಡಿಸುವುದರ ಬಗ್ಗೆ ಯೋಚನೆ ಮಾಡುವುದರ ಜೊತೆಗೆ ನಿಮ್ಮ ಕಷ್ಟವನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡುವುದರ ಜೊತೆಗೆ ಅವೆರಡಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ 3 ಮಕ್ಕಳನ್ನ ಮಾನಸಿಕ ತಜ್ಞರ ಜೊತೆ ತತ್ಕ್ಷಣದಲ್ಲಿ ಭೇಟಿ ಮಾಡಿಸಿ ಅಂತ ಕೇಳ್ಕೊಳ್ತೀನಮ್ಮ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮದ್ಯ ವ್ಯಸನಿಗಳ ಮಕ್ಕಳ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಮಸ್ಯೆಗಳ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಸಮಸ್ಯೆಗೆ ಪರಿಹಾರವನ್ನು ಹೇಗೆ ನೀವು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಂಜಲಿ ರಾಮಣ್ಣ ಅವರು. ಸೊ ಇನ್ಫ್ಲೂಯೆನ್ಸ್ ಆಗುತ್ತೆ, ತಂದೆ ತಾಯಿ ಕುಡಿತದಿಂದ ಮಕ್ಕಳು ತುಂಬ ಇನ್ಫ್ಲೂಯೆನ್ಸ್ ಆಗ್ತಾರೆ, ಎಲ್ಲೋ ಒಂದು ಕಡೆ ಮಾನಸಿಕ ಪರಿಸ್ಥಿತಿ ಹತೋಟಿನಲ್ಲಿ ಇಲ್ಲದೆ ಆಗ್ತಾರೆ ಅಂತ ಹೇಳಿದ್ರಿ. ಮೋಸ್ಟ್ ಆಫ್ ದ 70% ಮತ್ತೆ ಕುಡಿತದ ಚಟಕ್ಕೆ ಮಕ್ಕಳು ಒಳಗಾಗ್ತಾರೆ ಅಂತ ಹೇಳಿದ್ರಿ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಎಜುಕೇಷನ್ ಆಗಿರ್ಬೋದು, ಅವರ ಮಾನಸಿಕ ಸ್ಥಿತಿ ಆಗಿರ್ಬೋದು, ಆರೋಗ್ಯದ ಸ್ಥಿತಿ ಆಗಿರ್ಬೋದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ನೋಡಿ, ಇದನ್ನ ಯಾರು ಒಬ್ರು ಒಂದು ಮಗು ಅಂದ್ರೆ ನನ್ನ ಹೊಟ್ಟೆಯಿಂದ ಹೊರಬರುವ ಮಗು ಒಂದು ಜೀವ ಅಷ್ಟೇ ಅದು, ಆದ್ರೆ ಮಗು ಸೇರಿರುವುದು ಸಮಾಜಕ್ಕೆ. ಅಂದ್ರೆ ಒಂದು ಮಗು ಇದು ಸಾಮಾಜಿಕ ಜವಾಬ್ದಾರಿ. ಆ ಕಾರಣಕ್ಕಾಗಿಯೇ ವಿಶ್ವಸಂಸ್ಥೆ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾನೆ ಅಂದ್ರೆ ಅದು ವ್ಯಕ್ತಿಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲ, ಅದೊಂದು ಕೌಟುಂಬಿಕ ಕಾಯಿಲೆ ಅಂತ ಹೇಳ್ತಾರೆ. ಅಂದ್ರೆ ಆ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಚಿಕಿತ್ಸೆ ಆಗಬೇಕು. ದೇಹದ ಚಿಕಿತ್ಸೆ, ಮಾನಸಿಕ ಚಿಕಿತ್ಸೆ ಮತ್ತು ಭಾವನಾತ್ಮಕ ಚಿಕಿತ್ಸೆ. ಒಬ್ಬ ಮನೆಯಲ್ಲಿ ಒಬ್ಬ ಕುಡಿತದ ಚಟಕ್ಕೆ, ಅದು ತಂದೆ ಆಗಿರ್ಲಿ ತಾಯಿ ಆಗಿರ್ಲಿ ಇದ್ರೂನು ಅವರು ಇಡೀ ಕುಟುಂಬವನ್ನ ಸಮಗ್ರವಾಗಿ ತೆಗೆದುಕೊಂಡು ಅವರಿಗೆ ಸಮಾಲೋಚನೆ ನಡೆಸುವುದರ ಮೂಲಕ ಯಾರ್ಯಾರಿಗೆ ಏನೇನು ಔಷಧಿಗಳನ್ನು ಕೊಡಬೇಕು ಆ ರೀತಿಯಾಗಿ ಕುಟುಂಬದ ಸಮಗ್ರ ಚಿತ್ರಣವನ್ನೇ ತೆಗೆದುಕೊಂಡು ಒಬ್ಬ ವೈದ್ಯ ಕೆಲಸ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ನಮ್ಮಲ್ಲಿ ಏನಂದ್ರೆ, ಸಾಧಾರಣವಾಗಿ ಒಬ್ಬ ಮನುಷ್ಯ ಕುಡಿತಕ್ಕೆ ಚಟಕ್ಕೆ ಬಿದ್ದಿದ್ದಾನೆ ಅಂದ್ರೆ ನಾವು ತಿಳ್ಕೊಳ್ಳೋದು ಆರ್ಥಿಕವಾಗಿ ಬಡವರು ಇರ್ತಾರೆ. ಅವರು ಬಡತನ ಮುಖ್ಯವಾದ ಕಾರಣ ಕುಡಿತದ ಚಟಕ್ಕೆ ಬೀಳಕ್ಕೆ ಅಂತ ಅನ್ಕೊಳ್ತೀವಿ. ವಿದ್ಯೆ ಇಲ್ಲದೆ ಇರೋದು ಮುಖ್ಯವಾದ ಕಾರಣ ಕುಡಿತಕ್ಕೆ ಬೀಳದ. ಆದ್ರೆ ಈ ದೊಡ್ಡ ದೊಡ್ಡ ಸಮಾಜದ ವರ್ಗದಲ್ಲಿ ಏನಾಗಿದೆ ಅಂದ್ರೆ, ಸೋಷಿಯಲ್ ಡ್ರಿಂಕಿಂಗ್ ಅನ್ನೋದು ಒಂದು ಶನಿವಾರ ಭಾನುವಾರಗಳು ವೀಕೆಂಡ್ಗಳಲ್ಲಿ ಕುಡಿತೀವಿ ಅಂತ ಶುರುವಾಗಿ ಶ್ರೀಮಂತರ ಮನೆಯ ಮಕ್ಕಳು ಸಹ ಕುಡಿತದ ಚಟಕ್ಕೆ ಬಲಿಯಾಗಿರ್ತಕ್ಕಂತಹ ತಂದೆ ತಾಯಿಯ ಮಕ್ಕಳಾಗಿ ನರಳುತ್ತಿದ್ದಾರೆ. ನಮ್ಮ ಮುಂದೆಯೇ ಅಂತಹ ಸಾಕಷ್ಟು ಪ್ರಕರಣಗಳಿವೆ. ಹಾಗಾಗಿ ಕುಡಿತಕ್ಕೆ ಬಿದ್ದಿದ್ದಾರೆ ಅಂದ ತಕ್ಷಣ ಅವರು ಬಡವರು ಅಂದ್ರೆ ಸಮಾಜದಲ್ಲಿ ನಗಣ್ಯ ವರ್ಗಕ್ಕೆ ಸೇರಿದವರು. ನಾವು ಮಧ್ಯಮ ವರ್ಗ, ನಮ್ಗೇನ್ ಶ್ರೀಮಂತರ ಕಥೆನೂ ನಮಗ್ ಬೇಡ, ನಮ್ಗೇನ್ ಬಡವರ ಕಥೆನೂ ನಮಗ್ ಬೇಡ ಅಂತ ಹೇಳಕ್ಕಾಗಲ್ಲ. ಎಲ್ಲ ಮಕ್ಕಳು ನಮ್ಮ ಜವಾಬ್ದಾರಿ ಇರ್ತಾರೆ. ಹಾಗಾಗಿ ಶ್ರೀಮಂತರ ಮನೆಯಲ್ಲೂ ಸಿರಿವಂತರ ಮನೆಯಲ್ಲೂ ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋಗ್ತಾ ಇರ್ತಕ್ಕಂತಹ ಮಕ್ಕಳು ಸಹ ಇಂತಹ ಒಂದು ಮಾನಸಿಕ ಕಾಯಿಲೆಯಿಂದ ನರಳ್ತಾ ಇರ್ತಾರೆ. ಇದರಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಶಿಕ್ಷಕರು ಪ್ರತಿಯೊಂದು ಮಗುವಿನ ಆ ಒಂದು ಸ್ವಭಾವ, ಅದು ಏನಾದ್ರೂ ಏನನ್ನ ಮಾಡ್ತಾ ಇದೆ, ಏನನ್ನ ಹೇಳ್ತಾ ಇದೆ, ಅದರ ಭಾಷೆ ಗಮನಿಸುವುದರ ಮೂಲಕ, ಅದು ಹಾಕೊಂಡು ಬರುವ ಬಟ್ಟೆಗಳನ್ನ ಗಮನಿಸುವುದರ ಮೂಲಕ, ಅದು ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳುವಿಕೆ, ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ಪಾಲ್ಗೊಳ್ಳುವಿಕೆ ಮಾತ್ರ ಅಲ್ಲ, ಪರೀಕ್ಷೆಯಲ್ಲಿ ಅದರ ಒಂದು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅದನ್ನೆಲ್ಲ ನೋಡಿ ಶಿಕ್ಷಕರು ಮನೆ ಸ್ಟಡಿಯನ್ನು ಮಾಡಬೇಕು. ಒಂದು ಮಗು ಅಂದ್ರೆ ಏನ್ ಗೊತ್ತಾ, ಒಂದು ಮಗು ಈಗ ನಮ್ಮ ಮುಂದೆ ಬಂದು ನಿಂತ್ಕೊಂಡ ತಕ್ಷಣ ಆಹಾ ಕೆನ್ನೆ ದಪ್ಪಿದೆ, ಈ ಮಗು ಕಣ್ಣೆಷ್ಟು ಚೆನ್ನಾಗಿದೆ, ಕಿವಿ ನೋಡು ಗಣೇಶನ್ ತರ ಇದೆ, ಇಷ್ಟೇ ಅಲ್ಲ. ಒಂದು ಮಗು ನಮ್ಮ ಮುಂದೆ ನಿಂತ್ಕೊಂಡ ತಕ್ಷಣ ಹಿಂದ್ಗಡೆ ಅವ್ರ ತಂದೆ ತಾಯಿ, ಅಕ್ಕಪಕ್ಕದವರು, ಅವ್ರ ಮನೆಗೆ ಹೂ ಕೊಡೋರು, ಹಾಲು ಕೊಡೋರು, ಆ ಮಗುವಿನ ಊಟದ ತಟ್ಟೆ, ಅವರ ಅಜ್ಜಿ ತಾತ, ಅವರ DNA ವಂಶವಾಹಿಗಳು ಎಲ್ಲವೂ ಒಂದು ಚಿತ್ರಣ, ಪ್ರಭಾವಳಿ ಅಂತೀವಲ್ಲ ಈ ದೇವರ ಫೋಟೋಗಳಲ್ಲಿ ಪ್ರಭಾವಳಿ ಇರುತ್ತಲ್ಲ, ಹಾಗೆ ನಮ್ಮ ಕಣ್ಣು ಮುಂದೆ ಬಂದಾಗ ನಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಕ್ಕಾಗತ್ತೆ. ಶಿಕ್ಷಣ, ಈಗ ಬಡವರ ಮಕ್ಕಳ ಶಿಕ್ಷಣಕ್ಕೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಮಕ್ಕಳ ರಕ್ಷಣಾ ಕಾಯಿದೆ 2015 ಅಂತ ನಮ್ಮಲ್ಲಿ ಇದೆ. ಅದರಲ್ಲಿ ರಕ್ಷಣೆ ಮತ್ತು ಮಕ್ಕಳ ನ್ಯಾಯ ಕಾಯಿದೆ ಇದ್ರ ಬಗ್ಗೆ ಮಾತಾಡೋಣ. ಕಾಲರ್ ರೆಡಿ ಇದ್ದಾರೆ, ವೀರಭದ್ರಯ್ಯ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ರೀ. ನಮಸ್ತೆ, ತುಂಬಾ ಧನ್ಯವಾದಗಳು ತಮ್ಮ ಕಾರ್ಯಕ್ರಮಕ್ಕೆ. ಮತ್ತೆ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಮಾತಾಡ್ತಾ ಇದ್ದೀರಾ. ವಿರಾಜಪೇಟೆ ವೀರಭದ್ರಯ್ಯ ಬಿಡದಿಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಹೇಳಿ. ನಮ್ದೇನಂದ್ರೆ ಈ ಮಕ್ಕಳ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀರಾ.
ನಮ್ಗೆ 5ನೇ ಕ್ಲಾಸಿಂದ SSLC ವರ್ಗೂ ಅಥವಾ PUC ವರ್ಗುನು ಆ ದುಷ್ಪರಿಣಾಮಗಳು ಏನು ಅಂತ ಹೇಳಿ ಅದಕ್ಕೊಂದು ಪಠ್ಯ ಪುಸ್ತಕ ಮಾಡಿ ಆ ಮಕ್ಕಳಲ್ಲಿ ಆ ದುಷ್ಪರಿಣಾಮ ಏನಾಗುತ್ತೆ ಅದ್ರ ಬಗ್ಗೆ ಮನವರಿಕೆ ಮಾಡ್ಕೊಡೋದು ಮಕ್ಕಳಿಗೆ ತುಂಬಾ ಒಳ್ಳೇದನ್ಸುತ್ತೆ. ಎರಡನೇದೇನಂದ್ರೆ ಸರ್ಕಾರದಿಂದ ಯಾವ ಕ್ರಮನೂ ಇಲ್ಲ. 4 ಗಂಟೆಗೆ ಎಲ್ಲಾ ಅಂಗಡಿಗಳು ಓಪನ್ ಆಗಿರ್ತವೆ ಬೆಳಗಿನ ಜಾವ, ಮತ್ತೆ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಅಂಗಡಿಗಳು ಓಪನ್ ಆಗಿರ್ತವೆ. ಅದ್ರ ಬಗ್ಗೆ ಕ್ರಮಗಳು ಯಾವ ರೀತಿ ತಗೊಂತಾರೆ? ಇವ್ರು ಏನಿದ್ರು ಅಟ್ಲೀಸ್ಟ್ ಒಂದು 2 ಗಂಟೆ ಮೇಲೆ ಒಂದು 10 ಗಂಟೆ ಒಳಗಡೆ ಈ ತರ ವ್ಯಾಪಾರಗಳೆಲ್ಲ ಬಂದ್ ಆಗ್ಬೇಕು. ಮತ್ತೆ ಈ ಮೆಡಿಕಲ್ ಇದ್ರಲ್ಲಿ ಮೆಡಿಸಿನ್ ಇದ್ರಲ್ಲೂ ಕೂಡ ಅಫೀಮ್ಗಳು, ಗಾಂಜಾಗಳು ಇವನ್ನೆಲ್ಲ ಮಾರುವಂತ ವ್ಯವಸ್ಥೆಗಳಿದಾವೆ. ಇದನ್ನೆಲ್ಲ ಸರ್ಕಾರದಿಂದ ಯಾವ್ಯಾವ ರೀತಿ ಕ್ರಮ ತಗೊಂತಾ ಇದ್ದಾರೆ, ಆ ಕ್ರಮದ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಪರಿಗಣಿಸುವಂತ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ ಮೇಡಮ್. ಖಂಡಿತ ನಿಮ್ಮ ಪ್ರಶ್ನೆಗಳು ಬಹಳ ಸೂಕ್ತವಾಗಿದೆ. ನಿಮ್ಮ ಮೊದಲನೇ ಪ್ರಶ್ನೆ ಮಕ್ಕಳಿಗೆ ಮದ್ಯಪಾನದ ದುಷ್ಪರಿಣಾಮಗಳ ಬಗ್ಗೆ ಒಂದು ಪಠ್ಯಪುಸ್ತಕವನ್ನೇ ಇಡಬೇಕು ಅಂತ, ಇದು ಬಹಳ ಒಳ್ಳೆ ಸಲಹೆ. ಆದರೆ ಪಠ್ಯಪುಸ್ತಕ ಬರೋವರೆಗೂ ಮಕ್ಕಳಿಗೆ ನಾವು ಎಲ್ಲೆಲ್ಲಿ ಸಹಾಯಗಳನ್ನು ಮಾಡಬಹುದು ಅಂತ ನಾನು ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅಂತ ನಾನು ಆಗ್ಲೇ ಆರಂಭದಲ್ಲಿ ಹೇಳಿದೆ. ಅವರು ಈ ಕುಡಿತದ ಚಟಕ್ಕೆ ಬಲಿಯಾಗಿರ್ತಕ್ಕಂತಹ ಪಾಲಕರ ಮಕ್ಕಳನ್ನ ಹೇಗೆ ಸಂಭಾಳಿಸೋದು ಅನ್ನೋದ್ರ ಬಗ್ಗೆ ಸಣ್ಣ ಸಣ್ಣ ಪುಸ್ತಕಗಳನ್ನ, ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಬಹುಶಃ ಅದು ಒಂದು 10 ಕಾಪಿಯನ್ನ ನಮ್ಮಂತಹ ಪೇರೆಂಟ್ಸು, ನಿಮ್ಮಂತ ವೀರಭದ್ರೇನಂತಹ ಕಾಳಜಿ ಇರ್ತಕ್ಕಂತಹ ಪೇರೆಂಟ್ಸು ನಮ್ಮ ಸುತ್ತಮುತ್ತಲಿನ ಶಾಲೆಗೆ ಒಂದು 10 ಕಾಪಿಯನ್ನ ಒದಗಿಸಿ ಮಕ್ಕಳುಗಳು ಅದನ್ನ ಓದೋ ಹಾಗೆ ಮಾಡಿದ್ರೆ, ಅಂದ್ರೆ ಪಠ್ಯವಾಗಿ ಅದು ಬರೋವರೆಗೂ ಈ ರೀತಿಯಾದಂತಹ ಪುಸ್ತಕಗಳನ್ನ ಕೊಡೋದ್ರ ಮೂಲಕ ನಾವು ಮಕ್ಕಳ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಬೆಂಬಲವಾಗಿ ನಿಲ್ಲಬಹುದು. ಮತ್ತು ಎರಡನೇ ಪ್ರಶ್ನೆ, ನೀವು ಆಗ್ಲೇ ಉಷಾ ಅವರು ಸಹ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಹೇಳಿದೆ. ಇದು ಒಂದು ಸಮಾಜದ ಪ್ರಜ್ಞಾಯುತವಾಗಿ ಮಾಡ್ತಕ್ಕಂತಹ ಕರ್ತವ್ಯದ ಇದು ಕೆಲಸ ಇದು. ಹಾಗಾಗಿ ಸರ್ಕಾರ ಇದರ ಬಗ್ಗೆ ನಿಗಾ ವಹಿಸಲೇಬೇಕು. ಆದರೆ ಅನ್ಫಾರ್ಚುನೇಟ್ಲಿ ಸರ್ಕಾರಕ್ಕೆ ಬರ್ತಕ್ಕಂತಹ ಬೇರೆ ಬೇರೆ ಆದಾಯ ಮೂಲಗಳನ್ನ ಗಟ್ಟಿಗೊಳಿಸ್ಕೊಳ್ಳೋವರೆಗೂ ಈ ಒಂದು ವಿಧದಲ್ಲಿ ನಾವು ಕೆಲಸ ಮಾಡೋಕ್ಕಾಗಲ್ಲ ಅಂತ ಸರ್ಕಾರ ಕೈ ಚೆಲ್ಲುವವರೆಗೂ ಬಂದಿದೆಯೇನೋ ಅನ್ನೋ ಅನುಮಾನ ಸಾರ್ವಜನಿಕವಾಗಿ ನನಗೂ ಕಾಡುತ್ತೆ. ಬಟ್ ನಾನು ಅನ್ಕೊಳ್ತೀನಿ ಇಂತಹ ಹಲವಾರು ಕಾರ್ಯಕ್ರಮಗಳು ಮಾಡೋದ್ರಿಂದ ಸರ್ಕಾರ ಅದ್ರ ಬಗ್ಗೆ ನಿಗಾ ವಹಿಸುತ್ತೆ ಅಂತ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ ಅಂಜಲಿ ರಾಮಣ್ಣನವರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಬಹುದು. ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ಲಕ್ಷ್ಮೀಪತಿಯವರು ಕರೆ ಮಾಡಿದ್ದಾರೆ. ನಮಸ್ತೆ. ಬಳ್ಳಾರಿಯಿಂದ ಮಾತಾಡ್ತಾರೆ ಮೇಡಮ್. ಸಂತೋಷ ಸರ್, ಹೇಳಿ, ಪ್ರಶ್ನೆ ಏನಿದೆ ಕೇಳಿ. ನಮ್ಮ ಅಕ್ಕನ ಮಗ ಇದ್ದಾನ್ರಿ, ತಾಯಿ ತಂದೆ ಇಬ್ರು ಇಲ್ಲ, ಅಕ್ಕನೂ ಇಲ್ಲ, ಅಕ್ಕನ ಗಂಡನೂ ಇಲ್ಲ. ಒಬ್ಬ ಮಗ ಇದ್ದಾನ್ರಿ, 3ರಲ್ಲಿ ಒಬ್ಬನ ಮಗ ಬಾಳ ಕುಡಿತೇನ್ರಿ. ಎಷ್ಟು ವಯಸ್ಸು ಅವರಿಗೆ? 17 ಇರ್ಬೋದ್ರಿ, 17 ವರ್ಷ. ಓಕೆ, ನೀವು ಶಾಲೆಗೆ ಹೋಗ್ತಾನ ಹುಡುಗ? ಕಾಲೇಜು ಶಾಲೆಗೆ ಏನಾರು ಹೋಗ್ತಾನ? ಇಲ್ಲ ಇಲ್ಲ, ಶಾಲೆ ಓದೋದ್ ಬಿಟ್ಟು ಈಗ ಕುಡ್ತಕ್ಕ ದಾಸನಾಗೇನ್ರಿ. ಈಗ ಕುಡಿಯೋದಕ್ಕೆ ರೊಕ್ಕ ಇಲ್ಲ ಅಂದ್ರೆ ತಪ್ಪು ಕೆಲಸ ಮಾಡ್ತಾನ್ರಿ. ಏನಾದ್ರು ನೀವು ಒಂದು ಕೆಲಸ ಮಾಡ್ಬೇಕಾಗತ್ತೆ ಲಕ್ಷ್ಮೀಪತಿಯವರೇ. ನಿಮ್ಮ ಕಾಳಜಿಗೆ ನಿಜವಾಗ್ಲೂ ನಾನು ನಮಸ್ಕಾರ ಹೇಳ್ತೀನಿ. ದಯವಿಟ್ಟು ಆ ಮಗುವನ್ನ, ನಾನು ಅವನು ಹುಡುಗ ಆಗಿದ್ರು, 17 ವರ್ಷದ ಹುಡುಗ ಆಗಿದ್ರು ನಾನು ಅವನ ಮಗು ಅಂತಾನೆ ಅಂತೀನಿ. ಯಾಕೆಂದ್ರೆ ಈ ಚಟಕ್ಕೆ ಬಿದ್ದಾಗ ಆ ಹುಡುಗನ ಮೆದುಳು ನಿಷ್ಕ್ರಿಯಗೊಳ್ತಾ ಹೋಗುತ್ತೆ. ಅಂದ್ರೆ ಅವ್ನ ಮನಸ್ಸು ಹೇಳ್ತಾ ಇರುತ್ತೆ ಕುಡಿಯೋ ತಪ್ಪು, ಕುಡಿಬಾರ್ದು, ನಾನು ಬಿಡಬೇಕು, ಬೇರೆಯವ್ರ ತರ ನಾನು ಚೆನ್ನಾಗಿರ್ಬೇಕು ಅಂತ. ಆದ್ರೆ ಅದು ಅವನ ಒಂದು ಕಂಟ್ರೋಲ್ಗೆ ಮೀರಿದಂತಹ ವಿಷಯ ಆಗ್ಬಿಟ್ಟಿದೆ ಈಗ ಅವನು ಚಟಕ್ಕೆ ಬಿದ್ದಿರೋದ್ರಿಂದ. ನೀವು ದಯವಿಟ್ಟು ನಿಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಅಂತ ಇರ್ತಾರೆ, ಅವರನ್ನ ಕೂಡಲೇ ಸಂಪರ್ಕಿಸಿ. ಅವರು ಆ ಮಗುವಿಗೆ ಸರ್ಕಾರದಿಂದ ಇರ್ತಕ್ಕಂತಹ ಚಿಕಿತ್ಸೆಯ ಒಂದು ಸೌಲಭ್ಯಗಳನ್ನ ನಿಮಗೆ ವಿವರಿಸಿ ಹೇಳ್ತಾರೆ. ಆ ರೀತಿಯಾಗಿ ನೀವು ದಯವಿಟ್ಟು ಆ ಮಗುವಿಗೆ ಚಿಕಿತ್ಸೆಯನ್ನ ಕೊಡಿಸಿ, ಜಿಲ್ಲಾ ಆಸ್ಪತ್ರೆಯಲ್ಲಿ ಆ ಮಗುವನ್ನ ದಾಖಲಿಸಿ ಅದಕ್ಕೆ ಚಿಕಿತ್ಸೆಯನ್ನ ಕೊಡಿಸಿ. ಖಂಡಿತವಾಗ್ಲೂ ಇದು ಸರಿ ಹೋಗುವಂತ ಸಮಸ್ಯೆ. ದಯವಿಟ್ಟು ಕೈ ಬಿಡಬೇಡಿ. ಆ ಹುಡುಗನ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಕಚೇರಿಗೆ ಕರೆದುಕೊಂಡು ಹೋಗಿ. ಆಯ್ತು ಮೇಡಮ್. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ವೀಕ್ಷಕರೇ, ಪ್ರತಿ ಜಿಲ್ಲೆನಲ್ಲೂ ಅಂದರೆ ಕರ್ನಾಟಕದ ಪ್ರತಿ ಜಿಲ್ಲೆನಲ್ಲೂ ಕೂಡ ಕುಡಿತದ ಚಟವನ್ನು ಬಿಡಿಸಲಿಕ್ಕೆ ಕೆಲವೊಂದು ಕೇಂದ್ರಗಳಿವೆ ಸರ್ಕಾರದ ವತಿಯಿಂದ. ಸೊ ನೀವು ಅದರ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದರೆ ನಮ್ಮ ಕಾರ್ಯಕ್ರಮವನ್ನು ಕೊನೆಯ ಹಂತದವರೆಗೆ ನೀವು ನೋಡಬೇಕಾಗತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಜಲಿ ರಾಮಣ್ಣನವ್ರನ್ನ ಮುಟ್ಟಿದ್ದಾರೆ. ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾರೆ ಅಂತ ಹೇಳ್ತಾ, ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ ಕಾರ್ಯಕ್ರಮದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದಲ್ಲಿ ಮದ್ಯವ್ಯಸನಿಗಳ ಮಕ್ಕಳ ಸಮಸ್ಯೆ ಮತ್ತು ಅದರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿದೆ, ಕಾನೂನಿನಲ್ಲಿ ಯಾವ ರೀತಿ ಪರಿಹಾರವನ್ನು ನೀವು ಪಡ್ಕೊಳ್ಬಹುದಾಗಿದೆ, ಈ ರೀತಿಯಾದಂತಹ ವಿಚಾರದ ಕುರಿತಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಟ್ಟಿಗೆ ಅಂಜಲಿ ರಾಮಣ್ಣ ಕಾನೂನು ತಜ್ಞರು ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಚರ್ಚೆ ಮಾಡ್ತಾ ಬಂದರು. ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನಿಮಗೆ ತಿಳಿಸ್ತಾ ಬಂದಿದ್ದಾರೆ. ಸೊ ಕರ್ನಾಟಕದ ಪ್ರತಿ ಜಿಲ್ಲೆನಲ್ಲೂ ಕೂಡ ಕುಡಿತದ ಚಟವನ್ನು ಬಿಡಿಸಲಿಕ್ಕೆ ಕೇಂದ್ರಗಳಿವೆ ಅಂತ ಮೇಡಮ್ ನಿಮಗೆ ಹೇಳಿದ್ರು. ಸೊ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೂಡ ನಾವು ನಿಮಗೆ ನೀಡಿದ್ವಿ. ಇನ್ನು ಮಕ್ಕಳ ಹಕ್ಕುಗಳ ಕಾಯ್ದೆಗಳು ಅಂದ್ರೆ ಯಾವ ರೀತಿಯಾಗಿರುತ್ತೆ, ಅದನ್ನ ಪಡ್ಕೊಳ್ಳುವಂತ ಬಗೆ ಹೇಗೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ಇದ್ರ ಬಗ್ಗೆ ಹೇಳೋದಾದ್ರೆ, ನೀವಾಗಲೇ ಕೇಳಿದ್ರೆ ಇಂತಹ ಮಕ್ಕಳಿಗೆ ದೊರಕಬೇಕಾದ ಶಿಕ್ಷಣ, ಪೌಷ್ಟಿಕಾಂಶ ಅಥವಾ ಎಲ್ಲ ಇತರೆ ಸವಲತ್ತುಗಳ ಬಗ್ಗೆ ಏನ್ ಮಾಡೋದು, ತಂದೆ ತಾಯಿ ಇಬ್ರು ಹೀಗೆ ಕುಡಿತದ ಚಟಕ್ಕೆ ಬಿದ್ರೆ ಆ ಮಕ್ಕಳನ್ನು ನೋಡ್ಕೊಳ್ಳೋರು ಯಾರು? ಹೌದು, ನಮ್ಮಲ್ಲಿ ಮಕ್ಕಳ ರಕ್ಷಣಾ ಕಾಯಿದೆ ಪಾಲನೆ ಮತ್ತು ಪೋಷಣೆ 2015 ಇದು ಒಂದು ಕಾನೂನಿದೆ. ತುಂಬಾ ಸುಲಭವಾಗಿ ನಾವು JJ ಆಕ್ಟ್ ಅನ್ಬಿಡ್ತೀವಿ, ಅಂದ್ರೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂತ. ಈ ಕಾನೂನಿನಲ್ಲಿ ಸೆಕ್ಷನ್ 2ರ ಅಡಿಯಲ್ಲಿ ಇಂತಹ ಮಕ್ಕಳಿಗೆ ಅಂದ್ರೆ ತಂದೆ ತಾಯಿ ನಿಷ್ಕ್ರಿಯಗೊಂಡಿರ್ತಕ್ಕಂತಹ ಮಕ್ಕಳು ಯಾರ್ಯಾರು, ಅವರನ್ನ ಹೇಗೆ ಗುರುತಿಸುವುದು, ಅವರು ಯಾರ ಸಹಾಯವನ್ನು ಪಡಿಬೇಕು, ಹೀಗೆಲ್ಲ ಡೀಟೇಲ್ ಆಗಿ 2ನೇ ಸೆಕ್ಷನ್ ಅಲ್ಲಿ ಹೇಳಿದ್ದಾರೆ. ಅಂತಹ ಮಕ್ಕಳು ಏನ್ ಮಾಡ್ಬೇಕಂದ್ರೆ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ, ನಾ ಹೇಳಿದ್ನಲ್ಲ ಗ್ರಾಮ ಪಂಚಾಯತಿಯಿಂದ ಈ ಒಂದು ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲ ಮಕ್ಕಳು ಅಂದ್ರೆ ನಿಮ್ಮ ವಯಸ್ಸು ಏನೇ ಇರಲಿ 18, 19 ಒಳಗಿರೋ ಮಕ್ಕಳು ದಯವಿಟ್ಟು ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಸಂಪರ್ಕಿಸಿ ನಿಮ್ಮ ಕಷ್ಟಗಳು, ನಿಮ್ಗೆ ಏನಾಗಬೇಕು ಅದನ್ನ ಹೇಳ್ಕೊಳ್ಳಿ. ಮಕ್ಕಳ ಗ್ರಾಮ ಸಭೆ ಅಂತ ನಡೆಸಲೇಬೇಕು ಅಂತ ಒಂದು ರೂಲಿಂಗ್ ಇದೆ. ಅದರಲ್ಲಿ ಮಕ್ಕಳು ಹೋಗಿ ಮಕ್ಕಳಿಗಾಗ್ತಕ್ಕಂತಹ ಸಮಸ್ಯೆಗಳನ್ನ ಗ್ರಾಮ ಪಂಚಾಯತಿಗೆ ತಿಳಿಸಬೇಕು. ಗ್ರಾಮ ಪಂಚಾಯತಿಯವರು ಅದನ್ನ ಮೇಲ್ಮಟ್ಟದವರೆಗೂ ತಂದು ಆ ಸಮಸ್ಯೆಯನ್ನ ಪರಿಹರಿಸಿಕೊಡಬೇಕು ಅಂತ ಹೇಳುತ್ತೆ ನಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಕಾನೂನು. ಹಾಗಾಗಿ ಮಕ್ಕಳುಗಳು ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದು, ತಮ್ಮ ಮಾನಸಿಕ, ಆಮೇಲೆ ನೋಡಿ ಆರೋಗ್ಯ ಅನ್ನುವ ಡೆಫಿನೇಷನ್ ನ ಮಕ್ಕಳು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಬಹುಶಃ ಅಯ್ಯೋ ನಾನು ಮಾನಸಿಕ ಡಾಕ್ಟರ್ ಹೋಗಲ್ಲ, ನನ್ಗೇನು ಹುಚ್ಚು ಹಿಡಿದಿದ್ಯಾ, ಎಲ್ಲರೂ ಮೆಂಟಲ್ ಮೈಂಡ್ ಅಂದ ತಕ್ಷಣ ಹುಚ್ಚು, ಅದು ಮುಚ್ಚಿಟ್ಕೊಳ್ಬೇಕಾದಂತಹ ವಿಷಯ ಅಂತ ಅನ್ಕೊಳ್ತೀವಿ. ಅಲ್ಲ, ನೋಡಿ ಆರೋಗ್ಯದ ಒಂದು ಡೆಫಿನೇಷನ್ ಏನಂದ್ರೆ ನನ್ನ ದೇಹದ, ನನ್ನ ಮನಸ್ಸಿನ ಮತ್ತು ನಾನಿರ್ತಕ್ಕಂತಹ ಸಮಾಜ, ಇದು 3 ಕೈ ಹಿಡ್ಕೊಂಡು ಒಬ್ಬರ ಜೊತೆ ಒಬ್ರು ಒಂದೇ ತರ ಹೋಗ್ತಾ ಇದ್ರೆ ಮಾತ್ರ ಆರೋಗ್ಯ. ಇದು ಆರೋಗ್ಯದ ಡೆಫಿನೇಷನ್. ಹಾಗಾಗಿ ನಮ್ಮ ಮನಸ್ಸಿಗೆ ನನಗೇನೋ ಅಳು ಬರ್ತಾ ಇದೆ, ನಮ್ಮ ತಂದೆ ಕುಡಿತಾ ಇರೋದು ನನಗೆ ಇಷ್ಟ ಆಗ್ತಲ್ಲ, ನಮ್ಮ ತಾಯಿಗೆ ಅವ್ನು ಹೊಡಿತಾ ಇರೋದು ಇಷ್ಟ ಆಗ್ತಲ್ಲ, ಆದ್ರೆ ನಾನು ತಡೆಯೋಕ್ಕಾಗಲ್ಲ, ಯಾಕಂದ್ರೆ ನಾನು ಚಿಕ್ಕೋಳು, ನನಗೆ ಅಷ್ಟು ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ, ಅಥವಾ ನನ್ನ ತಂದೆ ನನಗೆ ಸ್ಕೂಲ್ ಫೀಸ್ ಕಟ್ತಾ ಇಲ್ಲ ತಂದೆ ತಾಯಿ, ನಾನೇನು ಮಾಡಲಿ ಅಂದಾಗ ಗ್ರಾಮ ಪಂಚಾಯತಿಯಿಂದ ಹಿಡಿದು ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಅಂತ ಇರ್ತಾರೆ, ಅವರನ್ನು ಸಂಪರ್ಕಿಸಿ. ನಿಮಗೆ ಇನ್ನೂ ಗೊತ್ತಾಗದಿದ್ರೆ 112 ಈ ಸಂಖ್ಯೆಗೆ ಯಾರೋ ದಾರಿ ಹೋಕರ ಮೊಬೈಲ್ ಫೋನ್ನಿಂದ ಸಹ ನೀವು ಫೋನ್ ಮಾಡಿ ಅಂತಹ ನಿಮ್ಮನ್ನ ನೀವು ರಕ್ಷಿಸಿಕೊಳ್ತಕ್ಕಂತಹ ಒಂದು ನಂಬರ್ ಅನ್ನ ಪಡಿಬಹುದು. ಇದರ ಜೊತೆಗೆ ಇನ್ನೊಂದು ಇದೇ ಕಾಯಿದೆ ಅಡಿಯಲ್ಲಿ ತಂದೆ ತಾಯಿಗಳಿಗೆ ಎಚ್ಚರಿಕೆ ಗಂಟೆ ಮತ್ತು ಮಕ್ಕಳಿಗೆ ಮಾಹಿತಿ ಕೊಡಬೇಕಾಗಿರೋ ವಿಷಯ ಅಂದ್ರೆ, ಆಗ್ಲೇ ಯಾರೊಬ್ರು ಕರೆ ಮಾಡ್ತಾ ತಪ್ಪು ಕೆಲಸ ಮಾಡ್ತಾನೆ, ತಂದೆ ಹೊಡಿತಾನೆ, ಈ ತರ ಎಲ್ಲ ಆದಾಗ ಏನಾಗುತ್ತೆ ಅಂದ್ರೆ ತಂದೆ ಕುಡಿಯೋದು, ತಾಯಿ ಕುಡಿಯೋದು ಯಾವ ಮಕ್ಕಳಿಗೂ ಸಹಿಸಲು ಅಸಾಧ್ಯವಾದಂತಹ ಘಟನೆ. ಈಗ ಈ ಸಪ್ತಾಹ 11ನೇ ತಾರೀಕಿನ ಶುರುವಾಗಿದೆಯಲ್ಲ, ಆಗ್ಲಿಂದ ಪೇಪರ್ಗಳಲ್ಲಿ ಬರ್ತಾ ಇರೋ ಲೇಖನಗಳನ್ನ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಬರವಣಿಗೆಯನ್ನ ನೋಡಿ ಮತ್ತು ನಮ್ಮ ಸಂಸ್ಥೆ ಮಾಡ್ತಾ ಇರೋ ಕಾರ್ಯಕ್ರಮಗಳೆಲ್ಲ ನೋಡಿ ಎಷ್ಟೊಂದು ವಯಸ್ಕರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಮೆಸೇಜ್ ಕಳಿಸ್ತಾ ಇದ್ದಾರೆ. ಏನಂತ ಅಂದ್ರೆ, ನಾವೆಲ್ಲರೂ ಕುಡಿತದ ವ್ಯಸನಕ್ಕೆ ಒಳಗಾಗಿದ್ದ ತಂದೆಯ ಮಕ್ಕಳು, ನಾವು ಬೆಳೆಯುವ ಕಾಲದಲ್ಲಿ ಇಂತಹ ಬೆಂಬಲ, ಸಹಾಯ, ಈ ಒಂದು ಜಾಗೃತಿಯೇ ಇರಲಿಲ್ಲ. ಈಗ ನೀವು ಮಕ್ಕಳಿಗಾಗಿ ಹೀಗೆ ಮಾಡ್ತಾ ಇರೋದು ಬಹಳ ಸಮಾಧಾನ ತಂದಿದೆ ಅಂತ. ಹಾಗಾಗಿ ಮಕ್ಕಳೇ ದಯವಿಟ್ಟು ಇದನ್ನು ಮಾಹಿತಿಯಾಗಿ ತಗೊಳ್ಳಿ. ಮತ್ತು ದೊಡ್ಡವರು ನೀವು ಎಚ್ಚರಿಕೆಯಾಗಿ ತಗೊಳ್ಬೇಕು. ಯಾವ ತಂದೆ ಕುಡಿದು ಮಕ್ಕಳಿಗೆ ಅಭದ್ರತೆಯನ್ನು ಉಂಟು ಮಾಡ್ತಾನೆ, ಆರ್ಥಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಭದ್ರತೆಯನ್ನು ಉಂಟು ಮಾಡ್ತಾನೆ, ಸ್ಕೂಲ್ ಫೀಸ್ ಕಟ್ಟಲ್ಲ, ನಿಂಗೆ ಬಟ್ಟೆ ತೆಕೊಡಲ್ಲ, ಊಟ ಕೊಡಲ್ಲ, ಈ ಮನೆಯಿಂದ ಹೊರಗಡೆ ನಿಲ್ಸೋದು, ಮನೆ ಬಾಗ್ಲು ಹಾಕೊಂಡು ಕುಡಿದ್ಬಿಟ್ಟು ಒಳಗಡೆ ತಾನಿದ್ಬಿಡೋದು, ಅಥವಾ ತಾನು ಮನೆ ಹೊರಗಡೆ ನಿಂತ್ಕೊಂಡು ಹೋ ಅಂತ ಗಲಾಟೆ ಮಾಡೋದು, ಹೀಗೆಲ್ಲ ಮಾಡಿ ಮಕ್ಕಳಿಗೆ ತೊಂದರೆ ಕೊಟ್ರೆ 75 ಸೆಕ್ಷನ್ ಮಕ್ಕಳ ನ್ಯಾಯ ಕಾಯಿದೆ ರಕ್ಷಣೆ ಮತ್ತು ಪಾಲನೆ ಮತ್ತು ರಕ್ಷಣೆ 2015 ಈ ಕಾನೂನಿನ ಸಿಂಪಲ್ ಆಗಿ JJ ಆಕ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಈ ಕಾಯ್ದೆಯ ಅಡಿಯಲ್ಲಿ 75ನೇ ಸೆಕ್ಷನ್ ಅಲ್ಲಿ ಆ ಮಕ್ಕಳು ಅಂತಹ ಕುಡಿತದ ಚಟಕ್ಕೆ ಒಳಗಾದವರ ಆಗ್ತಿರ್ತಕ್ಕಂತಹ ತೊಂದರೆಗಳ ಬಗ್ಗೆ FIR ಹಾಕಬಹುದು. ಮತ್ತು ಇದೊಂದು ನಾನ್ ಬೇಲೆಬಲ್ ಅಫೆನ್ಸ್ ಇರುತ್ತೆ, ಅಂದ್ರೆ ಕೋರ್ಟ್ ಮೂಲಕವೇ ಮುಂದುವರಿಬೇಕಾದಂತಹ, ಜೈಲಿಗೆ ಕಟ್ಟುವಂತಹ ಶಿಕ್ಷೆ ಇರುವ ಒಂದು ಅಪರಾಧ ಆಗಿರುತ್ತೆ. ಹಾಗಾಗಿ ಇಷ್ಟಕ್ಕೆಲ್ಲ ಅವಕಾಶ ಮಾಡಿಕೊಡದೆ ತಂದೆ ತಾಯಿಗಳು ಈಗಲಾದ್ರೂ ಎಚ್ಚೆತ್ಕೊಂಡು, ಈಗಾಗಲೇ ಕುಡಿತದ ಚಟದಲ್ಲಿ ಇದ್ರೆ ದಯವಿಟ್ಟು ಹಿಂದೆ ಬರುವಾಗ ಮಕ್ಕಳನ್ನು ಮಾನಸಿಕ ತಜ್ಞರ ಹತ್ರ ಕರ್ಕೊಂಡು ಹೋಗಿ ಅವರಿಗೂ ಸೂಕ್ತವಾದ ಚಿಕಿತ್ಸೆ ಕೊಡಿಸುವುದು ಒಳ್ಳೆಯದು. ಓಕೆ ಮ್ಯಾಮ್, ಒಂದು ಕಾಲ್ ರೆಡಿ ಇದೆ, ನೋಡೋಣ. ಹಲೋ, ನಮಸ್ತೆ. ರಾಜೇಶ್ ಅವರು ಕರೆ ಮಾಡಿದ್ದಾರೆ ಚಿಂತಾಮಣಿಯಿಂದ. ನಮಸ್ತೆ ರಾಜೇಶ್ ಅವರೇ. ಮೇಡಮ್, ನಾವು ರಾಜೇಶ್ ಚಿಂತಾಮಣಿಯಿಂದ. ಹೇಳಿ ಸರ್, ಪ್ರಶ್ನೆ ಏನಿದೆ?
ಈ ಸಮಾಜದಲ್ಲಿ ಎಷ್ಟೋ ಜನರು ಕುಡಿತಕ್ಕೆ ದಾಸರಾಗಿ ಅಡಿಕ್ಷನ್ ಆಗ್ಬಿಟ್ಟು ಎಷ್ಟೋ ಸಂಸಾರಗಳು ಮುಳುಗೋಗಿವೆ. ಅದಕ್ಕೇನು ಉದಾಹರಣೆ ಹೇಳೋಷ್ಟಿಲ್ಲ. ಎಲ್ಲಾ ಹೋಬಳಿಗಳಲ್ಲಿ, ಎಲ್ಲಾ ತಾಲೂಕುಗಳಲ್ಲಿ, ಎಲ್ಲಾ ಕಡೆ ವ್ಯಾಪಕವಾಗಿ ದಿನೇ ಹೆಚ್ಚುತ್ತಾ ಇದೆ ಹೊತ್ತು ಕಮ್ಮಿ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಒಂದೊಂದ್ಸರಿ ಅವ್ರು ಅಡಿಕ್ಟ್ ಆಗೋಗ್ಬಿಟ್ರೆ ಅವರು ಓಕೆ, ಅಡಿಕ್ಷನ್ ಇದೆ ಅಂತ ಅದೇ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಸೊ ನಿಮ್ಮ ಪ್ರಶ್ನೆ ಏನಿದೆ, ನೇರವಾಗಿ ಪ್ರಶ್ನೆಗೆ ಬನ್ನಿ. ನಮ್ಮ ಪ್ರಶ್ನೆ ಅಂದ್ರೆ ಈ ಡಿ ಅಡಿಕ್ಷನ್ ಸೆಂಟರ್ಸ್, ಮದ್ಯಪಾನ ವಿಮುಕ್ತ ಸೆಂಟರ್ಗಳು ಕೇವಲ ಎಲ್ಲೋ ರಾಜ್ಯದಲ್ಲಿ ಒಂದು 4-5 ಇದ್ರೆ ಸಾಲದು. ಅಟ್ಲೀಸ್ಟ್ ಒಂದೊಂದು ತಾಲೂಕು, ಆ ತಾಲೂಕು ಮಟ್ಟದ ಹಾಸ್ಪಿಟಲ್ ಅಲ್ಲಿ ವಾರಕ್ಕೆ 1 ದಿವಸ ಸಾಕು. ವಾರಕ್ಕೆ ಒಂದೊಂದು ದಿವಸ, ವಾರದಲ್ಲಿ ಒಂದೊಂದು ದಿವಸ ಮಾಡಿದ್ರೆ ಈ ಸೌಲಭ್ಯ ಕಲ್ಪಿಸಿದ್ರೆ ಚೆನ್ನಾಗಿದೆ. ಓಕೆ ಸರ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಮೇಡಮ್ ಅದಕ್ಕೆ ಆನ್ಸರ್ ಮಾಡ್ತಾರೆ. ತಾಲೂಕು ಕೇಂದ್ರದಲ್ಲಿ ವಾರಕ್ಕೆ 1 ದಿವಸ ಕಮ್ಮಿ ಮಾಡಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಮೇಡಮ್. ರಾಜೇಶ್ ಅವರೇ, ನಾವು ಅವಾಗಲೇ ಮೆಂಟಲ್ ಹೆಲ್ತ್ ಆಕ್ಟ್ ಅಂದ್ರೆ ಮಾನಸಿಕ ಆರೋಗ್ಯದ ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದರ ಜೊತೆಗೆ ಈಗ ಇನ್ನೊಂದು ಕಾಯ್ದೆಯನ್ನು ಹೆಸರಿಸ್ತೀನಿ. ಮಾದಕ ದ್ರವ್ಯ ಮತ್ತು ಮದ್ಯಪಾನ ಚಟದಿಂದ ವಾಪಸ್ ಬರುವಂತಹ ಒಂದು ಕಾನೂನಿದೆ ನಮ್ಮಲ್ಲಿ. ಅಂದ್ರೆ ಆ ರೀತಿಯಾದಂತಹ ಚಟಕ್ಕೆ ಸಮಾಜ ಒಳಗಾಗದೇ ಇರುವಂಗೆ ಏನೇನ್ ಮಾಡಬೇಕು ಅನ್ನುವ ಒಂದು ಕಾನೂನು ಸಹ ನಮ್ಮಲ್ಲಿ ಇದೆ. ಆ ಕಾನೂನಿನ ಸೆಕ್ಷನ್ 71 ಅಡಿಯಲ್ಲಿ ಹೇಳುತ್ತೆ, ಪ್ರತಿ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಗ್ರಾಮ ಪಂಚಾಯಿತಿ, ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಇಂತಹ ಒಂದು ಚಿಕಿತ್ಸಾ ಕೇಂದ್ರಗಳನ್ನ ತೆಗಿಬೇಕು ಮತ್ತು ಉಚಿತವಾಗಿ ಚಿಕಿತ್ಸೆ ಕೊಡಬೇಕು ಅಂತ. ನೀವು ಹೇಳ್ತಾ ಇರೋದು ಸರಿ ಇದೆ. ಅದು ಸಮರ್ಪಕವಾಗಿ ಇಡೀ ರಾಜ್ಯದಲ್ಲಿ ಇನ್ನೂ ಜಾರಿಗೆ ಬಂದಿಲ್ಲ ಮತ್ತು ಅದಕ್ಕೆ ಬೇಕಾದಂತಹ ಮಾನಸಿಕ ತಜ್ಞರನ್ನ ಒದಗಿಸಿ ಕೊಡೋದ್ರಲ್ಲೂ ಸಹ ಸರ್ಕಾರ ಇನ್ನು ಬಹಳ ಹಿಂದೆ ಇದೆ. ಹಾಗಾಗಿ ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಆ ಚಟದಿಂದ ಹೊರಬರಲು ಔಷಧವನ್ನು ಮಾತ್ರ ಅಲ್ಲ, ಮಾನಸಿಕ ಅಸ್ವಸ್ಥತೆಗೆ ಬೇಕಾದಂತಹ, ಅವರ ಇಡೀ ಕುಟುಂಬಕ್ಕೆ ಬೇಕಾದಂತಹ ಬೆಂಬಲವನ್ನು ನೀಡುವಂತಹ ಸಾಮರ್ಥ್ಯವುಳ್ಳ ಮಾನಸಿಕ ತಜ್ಞರನ್ನ ಎಲ್ಲಾ ಕೇಂದ್ರಗಳಲ್ಲೂ ಒದಗಿಸಿಕೊಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನನ್ನದು ಅಪೀಲ್ ಇದೆ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮದ್ಯ ವ್ಯಸನಿಗಳ ಮಕ್ಕಳ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ, ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ವಿ, ಕಾನೂನು ಏನು ಹೇಳುತ್ತೆ ಅನ್ನೋದು ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಜಲಿ ಮೇಡಮ್ ನಮಗೆಲ್ಲ ತಿಳಿ ಹೇಳ್ತಾ ಇದ್ದಾರೆ. ಮೇಡಮ್, ನೀವು ಹೇಳಿದ್ರಿ ಕಂಪ್ಲೇಂಟ್ನ ಲಾಡ್ಜ್ ಮಾಡುವಂಥ ಒಂದು ಕಾನೂನು ಇದೆ, ಕಂಪ್ಲೇಂಟ್ ಕೊಡಬಹುದು ಅಂತ. ಸೊ ವೀಕ್ಷಕರಿಗೆ ಅರ್ಥವಾಗುವಂತೆ ಹೇಳೋದಾದ್ರೆ, ಈಗ ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ಡೈರೆಕ್ಟ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡಬೇಕಾ, ಯಾವ ರೀತಿ, ಅಥವಾ ಇದಕ್ಕೆ ವಯಸ್ಸಿನ ವಯೋಮಿತಿ ಏನಾದರೂ ಇದೆಯಾ? ನೋಡಿ, ವಯಸ್ಸಿನ ವಯೋಮಿತಿ ಏನೂ ಇಲ್ಲ. ಅದನ್ನಂತೂ ನಾವು ಕಂಪ್ಲೀಟ್ ತೆಗೆದುಹಾಕ್ಬಿಡೋಣ. ಯಾವ ಮಗುವಿರಲಿ, ಯುವತಿ ಇರಲಿ, ಯುವಕ ಇರಲಿ, ಮದುವೆ ಆದವರು, ಮದುವೆ ಆಗದೆ ಇರೋರು, ಸಿಂಗಲ್ ಪೇರೆಂಟ್ ಅಂದ್ರೆ ತಾಯಿ ಒಬ್ಬಳೆ ಮಗುನ ನೋಡ್ಕೊಳ್ತಾ ಇರಬಹುದು, ಯಾವ ವ್ಯಕ್ತಿ, ಉಸಿರಾಡುವ ಯಾವ ಮನುಷ್ಯನೂ ಸಹ ತನಗೆ ಈ ರೀತಿಯಾದಂತಹ ವ್ಯಕ್ತಿಗಳಿಂದ ತೊಂದರೆ ಆಗ್ತಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲಿಖಿತ ರೂಪದಲ್ಲಿ ದೂರನ್ನ ಕೊಡಬೇಕು. ಅದು ಒಂದು. ಎರಡನೆಯದು, ಈಗ ಏನಾಗುತ್ತೆ, ಗಂಡ ತುಂಬಾ ಗೊಳಹಿಕೋತಾ ಇದ್ದಾನೆ ಅಂದಾಗ ಹೆಂಡತಿ ಮಗುನ್ ಕರ್ಕೊಂಡು ತವ್ರ ಮನೆಗೆ ಬಂದ್ಬಿಟ್ಟಿರ್ತಾಳೆ. ಗಂಡನ ಮನೆಗೂ ತವ್ರ ಮನೆಗೂ ಅಜಗಜಾಂತರ 2 ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇರುತ್ತೆ. ಆಗ ಈ ಹೆಂಡತಿ ಮಗುನ್ ಕರ್ಕೊಂಡು ತುಂಬಾ ಗೊಳಹಿಕೋತಾನೆ ನನ್ನ ಗಂಡ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೇಳ್ತಾರೆ. ಹೋದಾಗ ಸಪೋಸ್ ಈಗ ಉದಾಹರಣೆಗೆ 2 ಊರು ತಗೊಳ್ಳೋಣ, ಬೆಂಗಳೂರು ಒಂದು, ಧಾರವಾಡ ಒಂದು ತಗೊಳ್ಳೋಣ. ಅವಳು ಬೆಂಗಳೂರಿನಲ್ಲಿ ಮದುವೆ ಆಗಿರ್ತಾಳೆ, ತಾಯಿ ಮನೆ ಧಾರವಾಡದಲ್ಲಿ ಹೊರಟೋಗಿರ್ತಾಳೆ. ಅಲ್ಲಿ ಹೋಗಿ ತಂದೆ ತಾಯಿ ಎಲ್ಲ ಹೇಳಿದಾಗ ಕಂಪ್ಲೇಂಟ್ ಕೊಡೋಣ ಅಂತ ಹೋದಾಗ ಅಲ್ಲಿ ಪೊಲೀಸ್ನವರು, ಅಮ್ಮ ನಿನಗೆ ಗಂಡ ಹೊಡೆದಿದ್ದು ಕುಡಿದಿದ್ದು ಎಲ್ಲ ಬೆಂಗಳೂರಲ್ಲಿ, ನೀ ಬೆಂಗಳೂರಿಗೆ ಹೋಗು ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೇಳುವ ಹಾಗಿಲ್ಲ. ನಮ್ಮಲ್ಲಿ 0 FIR ಅನ್ನುವ ಒಂದು ವಿಷಯ ಇದೆ. ಹೆಣ್ಣು ಮಕ್ಕಳು ಮತ್ತೆ ಮಕ್ಕಳು ತಮ್ಮ ಮೇಲಾದಂತಹ ದೌರ್ಜನ್ಯಕ್ಕೆ ಇಡೀ ದೇಶದಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಬೇಕಾದರೂ ಕಂಪ್ಲೇಂಟ್ ಅನ್ನ ಕೊಡಬಹುದು, ದಾಖಲಿಸಬಹುದು. ಹಾಗೆ ತೆಗೆದುಕೊಂಡಂತಹ ಕಂಪ್ಲೇಂಟ್ ಅನ್ನ ಅವರು ಆ ಜೂರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವರೇ ವರ್ಗಾವಣೆ ಮಾಡಬೇಕಾಗತ್ತೆ. ಹಾಗಾಗಿ ಇದು ಏನಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಗಟ್ಟಿದನಿ, ಇದನ್ನ ಕೊಡಬೇಕಾಗತ್ತೆ. ಮತ್ತು ಮಕ್ಕಳು ಪೊಲೀಸ್ ಸ್ಟೇಷನ್ಗೆ ಹೋಗಕ್ ಆಗೋದಿಲ್ಲ. ಅವರು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಡಾಕ್ಟರ್ಗಳ ಒಂದು ಅಂಕಿ ಸಂಖ್ಯೆಯ ಪ್ರಕಾರ 70ರಿಂದ 80% ಮಕ್ಕಳು, ಕುಡಿತಕ್ಕೆ ಒಳಗಾದವರ ಪೇರೆಂಟ್ಸ್ ನ ಮಕ್ಕಳು ಇಂತಹ ಸಮಸ್ಯೆಗಳ ಬಗ್ಗೆ ಮಾತೇ ಆಡೋಲ್ವಂತೆ. ಹೀಗಿರುವಾಗ ಅವ್ರು ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಕ್ಕಾಗತ್ತೆ? ಅವರು 112 ಎನ್ನುವ ಸಹಾಯವಾಣಿಗೆ ಯಾವ ಮೊಬೈಲ್ ಇಂದಾಗ್ಲಿ ಲ್ಯಾಂಡ್ಲೈನ್ ಇಂದಾಗ್ಲಿ ಕರೆ ಮಾಡಿದರೆ 112 ಅಲ್ಲಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು ಮಗು ಇರತಕ್ಕಂತಹ ಜಾಗಕ್ಕೆ ಬಂದು ಆ ಮಗುವಿಗೆ ಪರಿಹಾರದ ದಾರಿಗಳನ್ನು ತೋರಿಸುವುದು ಮಾತ್ರವಲ್ಲ, ಆ ಮಗುವನ್ನ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಏರ್ಪಡಿಸುವ ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಅದರಿಂದ ಮಕ್ಕಳು ಸಹ 112ಗೆ ಫೋನ್ ಮಾಡಬಹುದು. ಮಕ್ಕಳು ಇನ್ನೊಂದು ವಿಷಯವನ್ನು ಗಮನಿಸಬೇಕಾಗತ್ತೆ.
ನಮಗೆಲ್ಲ ಗೊತ್ತಿರುತ್ತೆ ನಮ್ಮ ಸ್ನೇಹಿತರ ಗುಂಪಿನಲ್ಲಿ ಯಾರ ಮನೇಲಿ ತಂದೆ ಕುಡಿತಾರೆ, ತಾಯಿ ಕುಡಿತಾರೆ, ಅದು ವೀಕೆಂಡ್ ಕುಡಿತಾ ಇರಬಹುದು, ನಿತ್ಯದ ಕುಡಿತಾ ಇರಬಹುದು, ಚಟ ಇರಬಹುದು, ಅಭ್ಯಾಸ ಇರಬಹುದು. ಅಂತಹ ಮಕ್ಕಳು ಸಹ ನಿಮ್ಮ ಸ್ನೇಹಿತರಿಗೆ ಸಹಾಯ ಬೇಕಾಗಿದೆ ಮಕ್ಕಳೇ, ಅದೊಂದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅಥವಾ ಶಿಕ್ಷಕರು ನೋಡಿರ್ತಾರೆ ಆ ಮಕ್ಕಳ ಮನೆಯಲ್ಲಿ ಕುಡಿತಾ ಇರೋದನ್ನ, ಆ ಮಕ್ಕಳಿಗೆ ಸಹಾಯ ಬೇಕಾಗಿರುತ್ತೆ, ಅವರೂ ಸಹ 112ಗೆ ಫೋನ್ ಮಾಡಿ ಇಂಥವರಿಗೆ ಸಹಾಯ ಬೇಕು ಅಂತ ಹೇಳಿದರೆ ಸಿಬ್ಬಂದಿಗಳು ಅಂತಹ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಓಕೆ ಮೇಡಮ್, ವೀಕ್ಷಕರೇ ಗೊತ್ತಾಯ್ತಲ್ಲ. ಸೊ 112 ಈ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ಅದಕ್ಕೆ ತಕ್ಕಂತಹ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವು ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ನ ನೋಟ್ ಮಾಡಿಕೊಂಡು ನೇರವಾಗಿ ಅಂಜಲಿ ಮೇಡಮ್ನ ನೀವು ಭೇಟಿ ಆಗ್ಬೋದು. ಈ ಒಂದು ಸಮಸ್ಯೆ ನಾವೇನು ಇವತ್ತು ಮಾತಾಡ್ತಾ ಇದ್ದೀವಿ ಇದರ ಕುರಿತಾಗಿ ಕೂಲಂಕುಷವಾಗಿ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಉಮಾ ಅಂತ. ಓಕೆ ಉಮಾ ಅವರೇ, ಪ್ರಶ್ನೆ ಏನಿದೆ ಕೇಳಿ. ಇದು ಮೇಡಮ್, ನಮ್ಮ ಮಗ 30 ವರ್ಷ ಆಗ್ಲಿ, ಅವನ್ಗೆ ಇನ್ನೂ ಮದ್ವೆ ಆಗ್ಲಿಲ್ಲ, ಆದ್ರೆ ಸಿಕ್ಕಾಪಟ್ಟೆ ಕುಡಿತಾನೆ, ಗಲಾಟೆ ಕೂಡ ಮಾಡ್ತಾನೆ. ಹಾಸ್ಪಿಟ್ಲು ಕೂಡ ತೋರ್ಸಿದ್ವಿ, ಅವ್ನು ಸರಿಯಾಗಿ ನಿದ್ದೆ ಮಾಡ್ತಾ ಇರ್ಲಿಲ್ಲ, ಹಿಂಗೇಗೋ ಆಡೋನ್, ನೈಟ್ ಎಲ್ಲ ತೊಂದರೆ ಕೊಡೋನು. ಯಾವ ಜಿಲ್ಲೆಯಿಂದ ಮಾಡ್ತಿದ್ದೀರಮ್ಮ? ಕರೆ ತುಮಕೂರು. ಓಕೆ, ತುಮಕೂರು. ಮತ್ತೆ ಹಾಸ್ಪಿಟಲ್ ಮೆಡಿಸಿನ್ ಎಲ್ಲ ತಗೊಂಡ, ಮತ್ತೆ 7 ಇಂಜೆಕ್ಷನ್ ಹಾಕಿಸ್ಕೊಳ್ಳಿ. ಅಲ್ಲ, ಈಗ ಸಮಸ್ಯೆ ಪ್ರಶ್ನೆ ಏನಿದೆ ಅಮ್ಮ ಉಮಾ ಅವರೇ? ಅದೇ ಮೇಡಮ್, ಅವನು ಕುಡಿಯೋದೇ ಸಮಸ್ಯೆ, ಆಮೇಲೆ ಕುಡಿದು ಗಲಾಟೆ, ನಮ್ಮ ಮೇಲೆ ತೊಂದ್ರೆ. ಈಗ ನೋಡಿ ಅಮ್ಮ, ನಿಮ್ಗೆ 2 ವಿಧದಲ್ಲಿ ನಾವು ಉತ್ತರಿಸಬಹುದು. ಅದಕ್ಕೆ ಮುಂಚೆ ನಾನು ನನ್ನ ಖೇದವನ್ನ, ನನ್ನ ಕಾಳಜಿಯನ್ನ ಮತ್ತು ನನ್ನ ಆತಂಕವನ್ನ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಂದ್ರೆ, ಈ ಕಾರ್ಯಕ್ರಮದಲ್ಲಿ ನಾವು ಕುಡಿತದ ಚಟಕ್ಕೆ ಬಲಿಯಾಗಿರ್ತಕ್ಕಂತಹ ಪೋಷಕರ ಮಕ್ಕಳ ಸ್ಥಿತಿಗತಿ ಬಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ರು ಸಹ ಯಾವ ಮಗು ಅಂದ್ರೆ 19 ವರ್ಷದ ಒಳಗಿನ ವ್ಯಕ್ತಿಯು ಈವರೆಗೂ ಕರೆ ಮಾಡಿಲ್ಲ. ಕರೆ ಮಾಡಿರೋರು ಎಲ್ಲರೂ ವಯಸ್ಕರೇ ಇರ್ತಾರೆ. ಅಂದ್ರೆ ವಯಸ್ಕರೇ ಸಮಸ್ಯೆಯನ್ನ ಹುಟ್ಟುಹಾಕಿ ವಯಸ್ಕರು ತಾವೂ ನರಳುವುದಲ್ಲದೆ ಮಕ್ಕಳನ್ನೂ ನರಳಿಸುತ್ತಿದ್ದಾರೆ ಈ ಸೊಸೈಟಿಯಲ್ಲಿ, ಈ ಸಮಾಜದಲ್ಲಿ ಅನ್ನೋದು ನಮಗೆ ಸಾಕ್ಷಿ ಸಮೇತ ಸಿಕ್ಕಿದೆ ಎಲ್ಲ ಕಾಲ್ಗಳಲ್ಲಿ. ಈಗ ಇವರು ತುಮಕೂರು ಜಿಲ್ಲೆಯಿಂದ ಫೋನ್ ಮಾಡಿದ್ದೀರಮ್ಮ ಉಮಾ ಅವರೇ. ನಿಮಗೆ 2 ಪರಿಹಾರ. ಒಂದು, ನೀವು ಕುಡಿತವನ್ನ ಆ ಮನುಷ್ಯನಿಂದ ಬಿಡಿಸ್ಲಿಕ್ಕೆ ನಿಮ್ಮ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಸೇರಿಸೋದು, ಅಥವಾ ಅದೇ ಜಿಲ್ಲೆಯಲ್ಲಿದ್ರೆ ಅವನು ಮನೆಗೆ ಬೇಗ ಬರ್ತಾನೆ ಅನ್ನುವುದಾದ್ರೆ ಉಡುಪಿ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಹೀಗೆ ಬೇರೆ ಬೇರೆ ಜಿಲ್ಲೆಯ ಆಸ್ಪತ್ರೆಗಳಿಗೆ ಸೇರಿಸಿ ಕುಡಿತ ಬಿಡಿಸ್ಲಿಕ್ಕೆ ಪ್ರಯತ್ನ ಪಡುವುದು ಒಂದು ಮಾರ್ಗ. ಇಲ್ಲ, ನಿಮಗೆ ಕುಡಿತ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದೊಂದು ದುಶ್ಚಟ, ನಿಮ್ಮ ಮೇಲೆ ಅದು ನಿಮಗೆ ತೊಂದರೆ ಆಗ್ತಾ ಇದೆ, ಅವನ ಜೊತೆ ನಿಮ್ಮ ಮಗನೇ ಆಗಿದ್ದರೂ ಸಹ ಅವನ ಜೊತೆ ಬಾಳಲು ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ಕೌಟುಂಬಿಕ ದೌರ್ಜನ್ಯ ತಡೆಗಟ್ಟುವಿಕೆ ಕಾನೂನಿನ ಅಡಿಯಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಹಾಕಿದರೆ ಅವನನ್ನು ನಿಮ್ಮ ಮನೆಯಿಂದ ಬೇರೆ ಕಡೆಗೆ ವರ್ಗಾಯಿಸುವಂತಹ ಕೆಲಸನ ಪೊಲೀಸರು ಮಾಡ್ತಾರೆ. ಈ 2 ವಿಧಾನದಲ್ಲಿ ನಿಮ್ಮ ಮನಸ್ಸಿಗೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಮತ್ತು ನಿಮ್ಮ ಹಿನ್ನೆಲೆಗೆ ಸರಿ ಹೋಗುವಂತಹ ಆಯ್ಕೆಯನ್ನು ನೀವು ಮಾಡ್ಕೊಳ್ಬಹುದಮ್ಮ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮ್ಯಾಮ್, ಇಂಥ ಪರಿಸ್ಥಿತಿ ಎಲ್ಲರ ಮನೆಯಲ್ಲೂ ಯೂಶಲಿ ನಾವು ಕೇಳ್ತಾ ಇದ್ವಿ, ಕಾಲರ್ಸ್ ಇಂದನೂ ಬರ್ತಾ ಇರುವಂತಹ ಒಂದು ಪ್ರಶ್ನೆ ಇದೇ ಆಗಿದೆ. ಮಕ್ಕಳು ಕುಡಿತದ ಚಟಕ್ಕೆ ಒಳಗಾಗಿದ್ದಾರೆ, ಅದನ್ನ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಇದನ್ನ ಸರ್ಕಾರ ಏನಾದರೂ ಒಂದು ಕ್ರಮ ಕೈಗೊಳ್ಳಬಹುದಾ ಸೀರಿಯಸ್ ಆಗಿ ಅನ್ನೋದಾದ್ರೆ ಯಾವ ರೀತಿಯಾದಂತಹ ಕ್ರಮ ಇದೆ? ನೋಡಿ, ಸರ್ಕಾರ ಕ್ರಮ ಕೈಗೊಳ್ಳಬಹುದು. ಯಾವ ರೀತಿಯಾಗಿ? ಈಗ ಕಾನೂನು ಏನಿದೆಯೋ ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವುದರ ಮೂಲಕ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬಹುದು. ಕಾನೂನು ಏನು ಹೇಳುತ್ತೆ? ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಮಟ್ಟದವರೆಗೂ ಕೇಂದ್ರಗಳನ್ನ ಸರ್ಕಾರ ಕೊಡಬೇಕು, ಅದಕ್ಕೆ ಸರಿ ಹೋಗುವಂತಹ ವೈದ್ಯರನ್ನು ಮತ್ತು ಮಾನಸಿಕ ತಜ್ಞರನ್ನ ನಿಯೋಜಿಸಬೇಕು. ಇದನ್ನೆಲ್ಲವನ್ನು ಸರ್ಕಾರ ಮಾಡಿಬಿಟ್ರೆ ಬಹುಪಾಲು ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಈ ಸಪ್ತಾಹ ಏನ್ ನಡೀತಾ ಇದೆ, ಇದೇ ಉದ್ದೇಶವನ್ನು ಹೊಂದಿರತಕ್ಕಂತಹ ಸಪ್ತಾಹ. ಮದ್ಯವ್ಯಸನಿ ಪೋಷಕರ ಮಕ್ಕಳ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಸಪ್ತಾಹ ನಡೀತಾ ಇದೆಯಲ್ಲ, ಇದು ಹೇಗೆ ನಡೀತಾ ಇದೆ? ಪೇಪರ್ಗಳಲ್ಲಿ ಲೇಖನಗಳನ್ನು ಬರೆಯೋದ್ರ ಮೂಲಕ ಎಚ್ಚರಿಸೋದು, ಇತರ ಟಿವಿಗಳಲ್ಲಿ ಕಾರ್ಯಕ್ರಮಗಳ ಮೂಲಕ ಎಚ್ಚರಿಸೋದು, ಶಾಲೆಗಳಲ್ಲಿ ಶಿಕ್ಷಕರಿಗೆ ಶಿಬಿರಗಳನ್ನು ಏರ್ಪಡಿಸೋದು, ಮಕ್ಕಳಿಗೆ ಹಲವಾರು ವಿಧಂತಹ ಸ್ಪರ್ಧೆಗಳನ್ನು ಏರ್ಪಡಿಸಿ ಚರ್ಚಾ ಸ್ಪರ್ಧೆ, ಭಾಷಣ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಷಣ ಸ್ಪರ್ಧೆ ಮತ್ತೆ ಚಿತ್ರಕಲೆ ಸ್ಪರ್ಧೆ ಎಲ್ಲ ಏರ್ಪಡಿಸಿ ಅವರ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅದನ್ನ ಹೊರಗಾಕುವಂತಹ ಒಂದು ಅವಕಾಶವನ್ನ, ವೇದಿಕೆಯನ್ನು ಕಲ್ಪಿಸಿಕೊಡುವುದು. ಆ ಮೂಲಕ ಅದರಿಂದ ಎಲ್ಲ ಫಲಿತಾಂಶಗಳನ್ನ ತೆಗೆದುಕೊಂಡು ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ಏನ್ ಬೇಕೋ ಅಂತಹ ಒಂದು ಕಾರ್ಯಕ್ರಮವನ್ನ ಸರ್ಕಾರ ನೀಡೋದಕ್ಕೆ ಮುಂದೆ ಬಂದ್ರೆ, ಸರ್ಕಾರ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಮತ್ತು ಸಮಾಜದಲ್ಲಿ ಇರುವ ಪ್ರತಿಯೊಬ್ಬ ವಯಸ್ಕ ವ್ಯಕ್ತಿಯು ಈ ಜವಾಬ್ದಾರಿಯನ್ನು ತಗೊಂಡ್ರೆ ಬಹುಪಾಲು ಸಮಸ್ಯೆಯನ್ನು ನಾವು ಕಡಿಮೆ ಮಾಡಬಹುದಾಗಿದೆ. ಓಕೆ ಮ್ಯಾಮ್, ಇನ್ನು ನೀವು ಹೇಳಿದ್ರಿ 7C ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿ. ನೋಡಿ, ಈ ಒಂದು ನಿಟ್ಟಿನಲ್ಲಿ ಹೇಗೆ ಮದ್ಯಪಾನ ವ್ಯಸನಿ ಮಕ್ಕಳು
ಯಾವ ಯಾವ ರೀತಿಯಾಗಿ ಮಾನಸಿಕ ತುಮುಲಕ್ಕೆ ಒಳಗಾಗಿರ್ತಾರೆ ಅಂತ ತಿಳ್ಕೊಂಡ್ವಲ್ಲ, ಅವರನ್ನು ಯಾವ ರೀತಿಯಾಗಿ ನಾವು ಹೊರಗಡೆ ತರಬಹುದು ಅನ್ನೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ABC ಅನ್ನೋ ಅಕ್ಷರ ಇದೆಯಲ್ಲ, ಅದಕ್ಕೆ 7 C's 7 Cಗಳನ್ನು ಹೇಳ್ತಾರೆ. ಅದನ್ನ ನಾವು ಇವತ್ತು ಕನ್ನಡದಲ್ಲಿ ನಮ್ಮ ಕನ್ನಡ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ತಿಳಿಸ್ಕೊಳ್ಳೋಣ. ಏನಂದ್ರೆ, ಈ ರೀತಿಯಾಗಿ ಮದ್ಯಪಾನ ವ್ಯಸನಕ್ಕೆ ಸಿಲುಕಿರ್ತಕ್ಕಂತಹ ತಂದೆ ತಾಯಿಯ ಮಕ್ಕಳಿಗೆ ನಾವು ಮೊದಲು ಮನವರಿಕೆ ಮಾಡಿಕೊಡ್ಬೇಕಾದಂತಹ ವಿಷಯ, ನಿಮ್ಮ ತಂದೆ ತಾಯಿ ಕುಡಿಯೋದಕ್ಕೆ ನೀನು ಕಾರಣ ಅಲ್ಲ ಮಗು. ಯಾಕೆಂದ್ರೆ ಎಷ್ಟು ಎಲ್ಲಾ ಮಕ್ಕಳು, ಬಹುಪಾಲು ಇಂತಹ ಮಕ್ಕಳೆಲ್ಲವೇ ನಾ ಹುಟ್ಟದೇನೆ ಇದ್ದಿದ್ರೆ ಅವ್ರು ಜಗಳವೇ ಆಡ್ತಾ ಇರ್ಲಿಲ್ಲ, ನಾ ಹುಟ್ಟದೇ ಇದ್ದಿದ್ರೆ ಅವ್ರು ಖರ್ಚಿರ್ತಾ ಇರ್ಲಿಲ್ಲ, ಅವ್ರು ಕುಡಿತಾ ಇರ್ಲಿಲ್ಲ, ಟೆನ್ಷನ್ ಇರ್ತಾ ಇರ್ಲಿಲ್ಲ, ಹೀಗೆ ಅನ್ಕೋತಾರೆ. ಹಾಗಾಗಿ ನಾವು ಮಕ್ಕಳಿಗೆ ಮೊದಲನೇದಾಗಿ ಹೇಳಬೇಕಾಗಿರೋದು, ನೀನು ಕಾರಣ ಅಲ್ಲ. ಮತ್ತು ಅವರು ಈಗ ಕುಡಿತಾ ಇರೋದ್ರ ಬಗ್ಗೆ ನೀನು ನಿಯಂತ್ರಣ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಿಯಾಂಡ್ ನನ್ನ ಒಂದು ಮಿತಿಯಿಂದ ಅದು ಹೊರಗಡೆ ಇದೆ. ಹಾಗೆಯೇ ನೀನು ಅದಕ್ಕೆ ಚಿಕಿತ್ಸೆಯನ್ನು ಸಹ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಅದರ ಪರಿಣಿತ ಅಲ್ಲ, ಯಾವ ಮಗುನೂ ಚಿಕಿತ್ಸೆ ಕೊಡೋದಕ್ಕೆ ಪರಿಣಿತ ಆಗಿರಲ್ಲ. ಹಾಗಾಗಿ ನಾನು ಕಾರಣ ಅಲ್ಲ, ನಾನು ಅದನ್ನು ನಿಯಂತ್ರಿಸಲು ಸಾಧ್ಯವೂ ಇಲ್ಲ, ಮತ್ತು ನಾನು ಚಿಕಿತ್ಸೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನೇನ್ ಮಾಡ್ಬೋದು? ನಾನು ನನ್ನ ಬಗ್ಗೆ ಕಾಳಜಿ ವಹಿಸಬೇಕು. ಮೊದಲು ನನ್ನ ಬಗ್ಗೆ ಕಾಳಜಿ ವಹಿಸೋ ನಿಟ್ಟಿನಲ್ಲಿ ನನ್ನ ಮೊದಲನೇ ಹೆಜ್ಜೆ ಏನ್ ಗೊತ್ತಾ? ಈ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅದು ನೀವು ಕಾಲು ನೋವು, ಕೈ ನೋವು, ಸ್ಪೋರ್ಟ್ಸ್ ಇಂದ ಬಂದಾಗ, ಅಥವಾ ಬೀದಿಲಿ ಹೋಗ್ತಾ ಇರುವಾಗ ಬಿದ್ಬಿಟ್ಟಾಗ, ಯಾವುದೋ ಒಂದು ಕ್ರಿಕೆಟ್ ಆಡುವಾಗ ಬ್ಯಾಟ್ ತಗಲ್ಬಿಟ್ಟು ಗಾಯ ಆದಾಗ ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಆ ಡಾಕ್ಟರ್ ಹತ್ರನೂ ಸಹ, ಅಥವಾ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರ ಜೊತೆಯೂ ಸಹ ನೀವು ಕಮ್ಯುನಿಕೇಟ್ ಮಾಡಿ, ಅಂದ್ರೆ ಸಂವಹಿಸಿ. ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ನಿನ್ನ ಕಾಳಜಿಯನ್ನ ನೀನು ವಹಿಸ್ಕೊಳ್ಳೋದಕ್ಕೋಸ್ಕರ ನಾನು ಮೊದಲು ಹೇಳಬೇಕು, ನನಗೆ ಕಾಳಜಿ ವಹಿಸ್ಕೊಳ್ಬೇಕಾಗಿದೆ, ನೀವು ಸಹಾಯ ಮಾಡಿ ಅಂತ ಮೊದಲು ಸಂವಹನ ನಡೆಸಿ, ಮಾತಾಡಿ. ಆ ನಂತರ ಈ ಜಗತ್ತು ನಮಗೆ ಸಾವಿರಾರು ಆಯ್ಕೆಗಳನ್ನು ಕೊಟ್ಟಿದೆ. ವಿದ್ಯಾಭ್ಯಾಸ ಚೆನ್ನಾಗಿ ಮಾಡೋ ಆಯ್ಕೆ, ಟ್ಯೂಷನ್ಗೆ ಹೋಗೋ ಆಯ್ಕೆ, ಸ್ಪೋರ್ಟ್ಸ್ ಆಡೋ ಆಯ್ಕೆ, ಜೊತೆಗೆ ರೀಲ್ಸ್ ಮಾಡೋ ಆಯ್ಕೆ, ಮದ್ಯಪಾನ ಮಾಡೋ ಆಯ್ಕೆ, ಕೆಟ್ಟ ಕೆಟ್ಟ ಸಿನಿಮಾಗಳನ್ನು ನೋಡೋ ಆಯ್ಕೆ, ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಟಿವಿಯಲ್ಲಿ ನೋಡೋ ಆಯ್ಕೆನೂ ಕೊಟ್ಟಿದೆ ಅಲ್ವಾ. ಸೊ ನಾನು ಯಾವ ಆಯ್ಕೆಯನ್ನು ಮಾಡ್ಕೊಳ್ಬೇಕು ಅನ್ನೋದು ನನ್ನ ಮೇಲೆ ಇದೆ. ಹಾಗಾಗಿ ಆರೋಗ್ಯಕರವಾದ ಆಯ್ಕೆಯನ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ವಕಾಳಜಿಯನ್ನು ವಹಿಸುವ ಆಸಕ್ತಿಯಿಂದ ನಾನು ತಿಳಿದವರ ಜೊತೆ ಮಾತುಕತೆ ಆಡಿ ನನ್ನ ಮುಂದೆ ಇರುವ ಆಯ್ಕೆಗಳಲ್ಲಿ ಆರೋಗ್ಯಕರವಾದ ಆಯ್ಕೆಯನ್ನು ನಾನು ಮಾಡಿಕೊಂಡಾಗ ನನ್ನ ಜೀವನವನ್ನು ಒಂದು ಹಬ್ಬದ ತರ ನಾನು ಸಂಭ್ರಮಿಸಲು ಸಾಧ್ಯ ಆಗುತ್ತೆ. ಇದನ್ನೇ ಅವರು ಇಂಗ್ಲಿಷ್ನಲ್ಲಿ 7 C ಅಂದ್ರೆ ಸಿಯಿಂದ ಶುರುವಾಗೋ, ಅಕ್ಷರದಿಂದ ಶುರುವಾಗೋ ಪದಗಳನ್ನ ಪೋಣಿಸಿದ್ದಾರೆ. ಆದರೆ ನಾವು ಕನ್ನಡದ ಮಕ್ಕಳು ಮತ್ತು ಕನ್ನಡದ ಮನಸ್ಸಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದೀವಿ. ಓಕೆ ಮ್ಯಾಮ್, ಇನ್ನೊಂದು ಕರೆ ಇದೆ, ನೋಡೋಣ. ನಮಸ್ತೆ, ಬಾಬುರಾವ್ ಕುಲಕರ್ಣಿ ಅವರು ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಪ್ರಶ್ನೆ, ಈಗ ಮಕ್ಕಳು ಚಟಾಧೀನರಾಗಬೇಕಾದ್ರೆ ಮನೆಯಲ್ಲಿ ಇಂಡೈರೆಕ್ಟ್ ಆಗಿ ತಂದೆಗಳು ಮತ್ತು ಶಾಲೆಯಲ್ಲಿ ಶಿಕ್ಷಕರು ಕಾರಣೀಭೂತರಾಗ್ತಾರೆ. ಮಕ್ಕಳ ಭಾವಿ ಭವಿಷ್ಯವನ್ನ ನಮ್ಮ ಮನದಲ್ಲಿ ಇಟ್ಕೊಂಡು ಇವೆಲ್ಲ ಚಟಗಳಿಂದ ದೂರ ಇರುವಲ್ಲಿ ಪಾಲಕರು ಮತ್ತು ಶಿಕ್ಷಕರು ಮುಂದಾಗಬೇಕು. ಮತ್ತು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಕುಡಿತದಿಂದ ಏನೊಂದು ದುಷ್ಪರಿಣಾಮ ಆಗ್ತಿದೆ ಆ ವಿಷಯದ ಬಗೆಗೆ ಮಕ್ಕಳಿಗೆ ಮೇಲಿಂದ ಮೇಲೆ ಒಂದು ತಿಳುವಳಿಕೆ ಇರುವಂತ ಕಾರ್ಯ ಕೂಡ. ನಿಜ ನೋಡಿ, ಬಹಳ ಇದು ವಯಸ್ಕರ, ನಿಮ್ಮಂತಹ ಸಹೃದಯ ಸಭ್ಯ ವಯಸ್ಕರುಗಳನ್ನೆಲ್ಲರ ಮನಸ್ಸಿನಲ್ಲೂ ಇರ್ತಕ್ಕಂತಹ ಒಂದು ಅಭಿಪ್ರಾಯವನ್ನ ನೀವು ಹೇಳಿದ್ದೀರಾ. ಮಕ್ಕಳಿಗೆ ಶಾಲಾ ಮಟ್ಟದಿಂದಲೇ ಕುಡಿತದ ದುಷ್ಪರಿಣಾಮಗಳ ಬಗ್ಗೆ ನಾವು ಹೇಳ್ತಾ ಬರಬೇಕು. ಆವಾಗ ಮಕ್ಕಳು ಕುಡಿತದಿಂದ, ಚಟದಿಂದ ದೂರ ಆಗ್ತಾ ಬರ್ತಾರೆ ಅಂತ ಇದು ಎಲ್ಲರೂ ಒಪ್ಕೊಳ್ಬೇಕಾದಂತಹ ವಿಚಾರ. ಅದರ ಜೊತೆಗೆ ನಾವು ಇನ್ನೊಂದು ಹೇಳಬೇಕು, ಪ್ಯಾಸಿವ್, ಈಗ ಒಬ್ಬ ಮನುಷ್ಯ ಸಿಗರೇಟ್ ಸೇದಿದ್ರೆ ಅವನಿಗಿಂತ ಹೆಚ್ಚಾಗಿ ಆ ಸಿಗರೇಟ್ ಹೊಗೆಯನ್ನ ಕುಡಿದ ಪಕ್ಕದವರಿಗೆ ಆರೋಗ್ಯ ಹಾಳಾಗುತ್ತೆ ಅನ್ನತ್ತೆ ವಿಜ್ಞಾನ. ಅದೇ ರೀತಿಯಾಗಿ ನಾವು ಕುಡಿತದ ದುಷ್ಪರಿಣಾಮ ನಮ್ಮ ದೇಹ ಮತ್ತು ಮನಸ್ಸುಗಳ ಮೇಲೆ ಏನಾಗುತ್ತೆ ಅಂತ ಹೇಳುವುದರ ಜೊತೆಗೆ, ತಂದೆ ತಾಯಿ ಕುಡಿದರೆ ಆ ಮಕ್ಕಳು ಏನಾಗ್ತಾರೆ ಅನ್ನೋದನ್ನು ಸಹ ನಾವು ಪಠ್ಯಪುಸ್ತಕ ಮತ್ತು ಇತರೆ ಪುಸ್ತಕಗಳ ಮೂಲಕ ಹೇಳ್ಕೊಡ್ಬೇಕಾಗಿದೆ. ಅದನ್ನು ಸಹ ನಾವು ಸಮಾಜದ ವ್ಯಕ್ತಿಯಾಗಿ ಮತ್ತು ಸರ್ಕಾರದ ವ್ಯವಸ್ಥೆಯಾಗಿ ಮಾಡ್ತಕ್ಕಂತಹ ಕೆಲಸ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮದ್ಯ ವ್ಯಸನಿಗಳ ಮಕ್ಕಳ ಸಮಸ್ಯೆ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಜೊತೆಗೆ ಕಾನೂನಿನಲ್ಲಿ ಇದಕ್ಕೆ ಪರಿಹಾರ ಇದೆಯಾ, ಯಾವ ರೀತಿ ಪರಿಹಾರ ಇದೆ, ಸರ್ಕಾರದಿಂದ ಪರಿಹಾರವನ್ನು ಪಡ್ಕೊಳ್ಬಹುದಾ ಅಥವಾ ಸಹಾಯವನ್ನು ಪಡ್ಕೊಳ್ಬಹುದಾ,
ಹೆಲ್ಪ್ ಲೈನ್ ಅಂದರೆ ಯಾವ ರೀತಿ ಆಗಿರುತ್ತೆ ಇದ್ರ ಕುರಿತಾಗಿ ಮೇಡಮ್ ನಮಗೆ ಕೂಲಂಕುಷವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮೇಡಮ್ ಹೇಳೋ ಪ್ರಕಾರವಾಗಿ ಮನೆಯಲ್ಲಿ ತಂದೆ ತಾಯಿಗಳು ಅಷ್ಟೇ ಆಗಲ್ಲ, ಇಡೀ ಸಮಾಜನೇ ಕಾರಣವಾಗುತ್ತೆ, ಅಲ್ಲಿನ ವಾತಾವರಣ ಹೇಗಿರುತ್ತೆ ಅದನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಮಕ್ಕಳ ಬೆಳವಣಿಗೆಗೆ ಅಂತ ಹೇಳುತ್ತೆ. ಸೊ ಆ ಇನ್ಫ್ಲೂಯೆನ್ಸ್ ಒಂದು ರೀತಿ ಕೆಟ್ಟದಾಯಿತು ಅಂದರೆ ಮಕ್ಕಳು ಕುಡಿತದ ಚಟಕ್ಕೆ ಒಳಗಾಗ್ತಾರೆ. ಆ ಕುಡಿತದನ್ನು ಬಿಡಿಸ್ಲಿಕ್ಕೆ ಈಗಿನ ಕಾಲರ್ಸ್ಗಳನ್ನ ನಾವು ಎಕ್ಸಾಂಪಲ್ ತಗೊಂಡ್ರೆ ಶತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೀವಿ. ಕೊನೆಯದಾಗಿ ವೀಕ್ಷಕರೇ ಇದ್ರ ಬಗ್ಗೆ ನೀವು ಏನು ಒಂದು ತಿಳುವಳಿಕೆಯನ್ನು ನೀಡ್ತೀರಾ? ನೋಡಿ, ಕೆಲವೊಂದು ನಮಗೆ ಅರಿವಿಲ್ಲದಂತೆ ಈಗ ತುಂಬಾ ಹಶ್ವಾಗಿರುತ್ತೆ, ಏನಾದ್ರೂ ತಿನ್ಬೇಕು ಅನ್ಸುತ್ತೆ. ಅಲ್ಲಿ ನಾವು ಅಡಿಗೆ ಮನೆ ಕಟ್ಟೆ ಮೇಲೆ ಒಂದು ಅಮ್ಮ ಜಾಮೂನ್ ಮಾಡಿಟ್ಟಿರ್ತಾಳೆ, ಒಂದು ಜಾಮೂನ್ ಬಾಯಿಗೆ ಹಾಕೋತೀವಿ, ಸಾಕು ಒಂದು ಜಾಮೂನು, ಯಾಕೆಂದ್ರೆ ಇನ್ನೇನು ಊಟದ ಟೈಮ್ ಬರುತ್ತೆ, ಊಟ ಮಾಡಬೇಕು, ಒಂದು ಜಾಮೂನ್ ಸಾಕು ಅನ್ಕೊಂಡು ಅಡಿಗೆ ಮನೆಯಿಂದ ಹೊಸಲವರೆಗೂ ಬರ್ತೀವಿ. ಇನ್ನೊಂದು ತಿನ್ಬಿಡೋಣ ಅನ್ಸುತ್ತೆ ಮನ್ಸಿಗೆ, ಒಳಗೆ ಹೋಗಿ ಇನ್ನೊಂದು ಸಣ್ಣ ಜಾಮೂನ್ ಬಾಯಿ ಹಾಕೊಂಡ್ ಬರ್ತೀವಿ. ಅದು ತಿಂತಾ ಹಾಲಿಗೆ ಬರ್ತೀವಿ, ಟಿವಿ ಮುಂದೆ ನಿಂತ್ಕೋತೀವಿ, ಅಯ್ಯೋ ಎರಡೇ ನೀನು ಒಂದೇ ಒಂದು ತಿನ್ಬೇಡ ಬಾ ಇನ್ನು ತಿನ್ನಲ್ಲಪ್ಪ ಅನ್ಕೊಂಡು ಮತ್ತೆ ಅಡಿಗೆ ಮನೆಗೆ ಹೋಗ್ತೀವಿ. ಅಲ್ಲಿಂದ ಬರ್ತಾ ರೂಮಿನ ಹೊಸಲ ಹತ್ರ ಬರ್ತೀವಿ. ಹೀಗೆ ಏನಾಗುತ್ತೆ, ಕೊನೆಗೆ ನಾವು ಬಾಗಿಲು ಗೇಟ್ವರೆಗೂ ಬರೋ ಅಷ್ಟರಲ್ಲಿ ಅಮ್ಮ ಮಾಡಿರುವ ಅಷ್ಟು ಜಾಮೂನನ್ನು ನಾವು ತಿನ್ಬಿಟ್ಟಿರ್ತೀವಿ. ಇದನ್ನೇ ಚಟ ಅನ್ನೋದು. ಹಾಗಾಗಿ ಮೊದಲನೇ ಈಗ ಊಟದ ಟೈಮ್ ಆಗ್ತಿದೆ ಅಂತ ಗೊತ್ತಿದ್ದೂ ಸಹ ಮೊದಲನೇ ಜಾಮೂನ್ನ ಬಾಯಿಗೆ ಹಾಕೋತೀವಲ್ಲ, ಅದನ್ನೇ ನಾವು ತಡೆ ಹಿಡಿದುಕೊಂಡ್ರೆ ಪೌಷ್ಟಿಕವಾದ ಊಟ ಮಾಡಬಹುದು. ಇದನ್ನೇ ಹೇಳೋದು. ಮೊದಲೇ ನೀವು ಸೋಷಿಯಲ್ ಡ್ರಿಂಕಿಂಗ್, ನಾನು ವಿದ್ಯಾವಂತ, ನಾನು ತುಂಬಾ ದುಡ್ಡು ದುಡಿತಾ ಇದ್ದೀನಿ, ನಾನು ಮೇಲ್ವರ್ಗದ ಸಮಾಜದಲ್ಲಿ ಇದ್ದೀನಿ, ಆದ್ದರಿಂದ ನಾನು ಶನಿವಾರ ಭಾನುವಾರ ಕುಡಿತೀನಿ, ಇದೆಲ್ಲವೂ ಒಂದು ಹುಂಬ ಮನಸ್ಥಿತಿ. ಇದರಿಂದ ನಮ್ಮ ಮರ್ಯಾದೆ ಖಂಡಿತ ಹೆಚ್ಚಾಗಲ್ಲ. ನೋಡಿ, ನಾನು ಈಗ ಒಂದು ವಿಷಯ ಹೇಳಿದ್ರೆ ನಿಮ್ಗೆ ತುಂಬಾ ಜಂಬದಿಂದ ಅಹಂಕಾರದಿಂದ ಹೇಳ್ಕೊಳ್ತಾ ಇದ್ದೀನಿ ಅನ್ಸ್ಬೋದು, ದಯವಿಟ್ಟು ಕ್ಷಮಿಸಿ. ನಾನು ಅದೆಲ್ಲ ಹೇಳ್ತಾ ಇರೋದು, ಎಷ್ಟೋ ದೇಶಗಳನ್ನು ಸುತ್ತಿದ್ದೀನಿ, ಎಷ್ಟೋ ಊರುಗಳನ್ನು ಸುತ್ತಿದ್ದೀನಿ, ಎಷ್ಟೋ ವರ್ಗದ ಜನರ ಜೊತೆ ಇದ್ದೀನಿ. ಎಲ್ಲವೂ ನನಗೆ ಒಂದೇ ಜೀವನದ ಸತ್ಯ ತಿಳ್ಕೊಂಡಿರುವುದು ಅಂದ್ರೆ, ಯಾರು ಕುಡಿಯುವುದಿಲ್ಲವೋ ಮತ್ತು ಯಾರು ವಿದ್ಯಾವಂತರೋ ಅವರಿಗೆ ಇಡೀ ಸಮಾಜದಲ್ಲಿ ಇವತ್ತಿಗೂ ಸಹ ಮನ್ನಣೆ ಇದೆ. ಹಾಗಾಗಿ ದಯವಿಟ್ಟು ನೀವು ಕುಡಿದು ಮಕ್ಕಳ ಮೇಲೆ ಆ ಪರಿಣಾಮ ಕೊಟ್ಟು ಒಂದು ಅನಾರೋಗ್ಯಕರ, ನಮ್ಮ ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ ಇದೆ, 60-70 ವರ್ಷ ಬದುಕ್ಬಿಟ್ಟು ನಾವು ಹೊಟ್ಟೋಗ್ಬಿಡ್ತೀವಿ. ಆದ್ರೆ ಈ ಪ್ರಪಂಚ ಕಂಟಿನ್ಯೂ ಆಗ್ಬೇಕಲ್ವಾ, ಈ ಪ್ರಪಂಚದ ಮುಂದುವರಿಕೆ ಆರೋಗ್ಯ ಮಟ್ಟದಲ್ಲಿ ಇರ್ಬೇಕಲ್ವಾ, ಆ ಗುಣಮಟ್ಟವನ್ನ ಕೊಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ನಾವು ಕುಡಿತದಿಂದ ದೂರ ಇದ್ದು ಈಗಾಗಲೇ ಕುಡಿತದ ಬಿದ್ದವರಿಗೆ ನಾವು ಸಹಾಯ ಮಾಡೋಣ, ಅವರ ಮಕ್ಕಳುಗಳ ಬಗ್ಗೆ ಗಮನ ಹರಿಸಿ ಸಹಾಯ ಮಾಡೋಣ ಅನ್ನೋದು ನನ್ನ ಮನವಿ. ಓಕೆ ಮೇಡಮ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮದ್ಯ ವ್ಯಸನಿಗಳ ಮಕ್ಕಳ ಸಮಸ್ಯೆ ಮತ್ತು ಪರಿಹಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಪಟ್ಟಿದ್ದೀವಿ. ಈ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ. ನಿತ್ಯದ ನೋವು ನಲಿವು, ಕಾರ್ಯ ನಿಪುಣತೆ, ಕರ್ತವ್ಯದ ಅರಿವು, ಮದುವೆ ಮುಂಜಿಗಳ ಹಾಡು ಹಸೆ, ಹಬ್ಬ ಹರಿದಿನಗಳ ಹಿಗ್ಗಿನ ಪದ, ದೇವರು ದಿಂಡಿರ ಕಥನ ಕವನ, ಜನಸಾಮಾನ್ಯರ ಅನುಭವಗಳ ಮಧುರ ಯಾನವೇ ಹೊಸ ಕಾರ್ಯಕ್ರಮ. ಗಾನಗರಡಿ, ಇದು ಜನಪದರ ಚಾವಡಿ. ತಾಯಮ್ಮನೆಂಬೋಳು ದೇವಲೋಕದ ಮನಸ್ಸಿ, ಕಾಲು ಸೋಕಿದರೆ ಕರ್ಮ